ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನೊಂದು ಕ್ಲಾಸಲ್ಲಿ ಕೇಂದ್ರ ಬಜೆಟ್ 2024-25ನೇ ಸಾಲಿಂದ ನಾವು ಡಿಸ್ಕಷನ್ ಮಾಡೋಣ. ನೋಡಿ, 24ನೇ ತಾರೀಕಿನ ಕರೆಂಟ್ ಅಫೇರ್ಸ್ ಅನ್ನ ನಾವು ಯಾಕೆ ಮಾಡ್ತಾ ಇಲ್ಲ ಅಂದ್ರೆ, ಇವತ್ತಿನ ಪತ್ರಿಕೆಯಲ್ಲಿ ಎಲ್ಲಾ ಪತ್ರಿಕೆಗಳಲ್ಲಿ ಬರೀ ಬಜೆಟ್ ಬಗ್ಗೆನೇ ಉಲ್ಲೇಖ ಮಾಡಿದ್ದಾರೆ. ಸೊ ಆದುದರಿಂದಾಗಿ ಮುಂದೆ ಬರ್ತಕ್ಕಂಥ ಎಲ್ಲಾ ಎಕ್ಸಾಮಿನೇಷನ್ ದೃಷ್ಟಿಯಿಂದಾಗಿ ಅದು KS ಆಗಿರ್ಬೋದು, ನಿಮ್ಮ PDO ಆಗಿರ್ಬೋದು, VAO ಆಗಿರ್ಬೋದು, ಲ್ಯಾಂಡ್ ಸರ್ವೇರ್ ಆಗಿರ್ಬೋದು, PS ಆಗಿರ್ಬೋದು, ಎಲ್ಲ ಎಕ್ಸಾಮಿನೇಷನ್ಗೆ ಒಂದು ಹೆಲ್ಪ್ ಆಗ್ತಕ್ಕಂಥ ಟಾಪಿಕ್ ಬಜೆಟ್ ಅಂತಕ್ಕಂಥದ್ದು. ನಿಮ್ಗೆ ಕೇಂದ್ರ ಬಜೆಟ್ ಮೇಲೆ ಒಂದಲ್ಲ ಒಂದು ಕ್ವಶನ್ ಫಿಕ್ಸ್ ಬಂದೇ ಬರುತ್ತೆ. ಸೊ ಆ ಬಜೆಟ್ ಬಗ್ಗೆ ನಾವು ಇನ್ ಡೆಪ್ತ್ ಆಗಿ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ. ಯಾರು ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿದ್ರೆ ನಾವು ಏನು ಟಾಪಿಕನ್ನು ಡಿಸ್ಕಷನ್ ಮಾಡ್ತೀವಿ ಅಂತಕ್ಕಂಥದ್ದು ಎಲ್ಲವನ್ನ ಇಲ್ಲಿ ಕೊಟ್ಟಿದ್ದೀವಿ. ಸೊ ಅದ್ರ ಬಗ್ಗೆ ನಾವು ಸ್ಟಾರ್ಟ್ ಮಾಡೋಣ. ಮೊದಲು ಏನು ಮಾಡೋಣ ಅಂದರೆ, ಬಜೆಟಿನ ಹಿನ್ನೆಲೆ ಎಂದು ಹೇಳ್ತಾ ಹೋಗೋಣ. ಸೊ ಫಸ್ಟ್ ಏನಂದರೆ, ಬಜೆಟ್ ಅಂದರೆ ಏನು ಅರ್ಥ ಆಯ್ತಾ? ಬಜೆಟ್ ಅಂದರೆ ಒಂದು ಆರ್ಥಿಕ ವರ್ಷಕ್ಕೆ ಸರ್ಕಾರದ ಆದಾಯ ಮತ್ತು ವೆಚ್ಚದ ಅನುಪಾತವನ್ನ ಬಜೆಟ್ ಎಂದು ಕರೆಯುತ್ತಾರೆ. ಅರ್ಥ ಆಯ್ತಾ? ಒಂದು ಆರ್ಥಿಕ ವರ್ಷ, ಅರ್ಥ ಆಯ್ತಾ? ಆರ್ಥಿಕ ವರ್ಷದಲ್ಲಿ ಕೇಂದ್ರ ಸರ್ಕಾರಕ್ಕೆ ಯಾವ ಮೂಲದಿಂದ ಅರ್ಥ ಆಯ್ತಾ ಆದಾಯ ಎಷ್ಟಾಯಿತು, ವಿವಿಧವಾಗಿರ್ತಕ್ಕಂಥ ಮೂಲಗಳಿಂದ ಆದಾಯ ಎಷ್ಟು ಬಂತು, ಮತ್ತು ಸರ್ಕಾರ ಎಷ್ಟು ವೆಚ್ಚ ಮಾಡಲು ಯಾವ್ಯಾವ ಕ್ಷೇತ್ರದಲ್ಲಿ ವೆಚ್ಚ ಮಾಡಲು ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಉಲ್ಲೇಖವಾಗಿರ್ತಕ್ಕಂಥ ಡಾಕ್ಯುಮೆಂಟ್ ಅನ್ನ ನಾವೇನ್ ಕರಿತೀವಿ ಅಂದ್ರೆ ಬಜೆಟ್ ಅಂತ ಕರಿತೀವಿ. ಅರ್ಥ? ಈ ಬಜೆಟ್ ಅನ್ನ ಇದು ಏನಂದ್ರೆ ಎದರದ ಭಾಗ ಅಂದ್ರೆ ಸರ್ಕಾರದ ಒಂದು ಫಿಸ್ಕಲ್ ಪಾಲಿಸಿ, ಅರ್ಥ ಆಯ್ತಾ? ಫಿಸ್ಕಲ್ ಪಾಲಿಸಿಯ ಒಂದು ಭಾಗವಾಗಿದೆ. ಈ ಫಿಸ್ಕಲ್ ಪಾಲಿಸಿಯನ್ನ ಅಥವಾ ವಿತ್ತೀಯ ನೀತಿಯನ್ನ, ಅರ್ಥ ಆಯ್ತಾ? ವಿತ್ತೀಯ ನೀತಿ ಅಂದ್ರೆ ಒಂದೇ, ಫಿಸ್ಕಲ್ ಪಾಲಿಸಿ ಅಂದ್ರೆ ಒಂದೇ. ಸೊ ಈ ವಿತ್ತೀಯ ನೀತಿಯನ್ನು ಸರ್ಕಾರ ಮುಂದೆ ಹೇಗಿರುತ್ತೆ ಅನ್ನೋದನ್ನ ಒಂದು ಡಾಕ್ಯುಮೆಂಟ್ ರೂಪದಲ್ಲಿ ಪ್ರೆಸೆಂಟ್ ಮಾಡುತ್ತೆ. ಸೊ ಅದುವೇ ನಾವು ಏನಂತ ಹೇಳ್ತೀವಿ ಅಂದ್ರೆ ಬಜೆಟ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸೊ ಬಜೆಟ್ ಅಂದ್ರೆ ಇಲ್ಲಿ ನಾನು ಹೇಳಿದೆ ಒಂದು ಆರ್ಥಿಕ ವರ್ಷ ಅಂತ ಮೆನ್ಷನ್ ಮಾಡಿದೆ. ಸೊ ಹಾಗಾದ್ರೆ ಆರ್ಥಿಕ ವರ್ಷ ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿಗೆ ಎಂಡ್ ಆಗುತ್ತೆ ಅಂತಕ್ಕಂಥದ್ದು ಇಂಪಾರ್ಟೆಂಟು. ಇದು ನಿಮ್ಗೆ ಆಲ್ರೆಡಿ ನಿಮ್ಮ ಒಂದು ರೀಸೆಂಟ್ ಆಗಿ ನಡೆದಿರ್ತಕ್ಕಂಥ ಒಂದು KE ಎಕ್ಸಾಮಿನೇಷನ್, FDA ಎಕ್ಸಾಮಿನೇಷನ್ ಏನು ನಡೆದಿತ್ತು ಅದರಲ್ಲಿ ಕೇಳಿದರೆ ನೋಡ್ರಿ. ಆರ್ಥಿಕ ವರ್ಷ ಅಂದ್ರೆ ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗೆ ಇರ್ತದೆ. ಗೊತ್ತಿರಬೇಕು, ಇಂಪಾರ್ಟೆಂಟು, ಕನ್ಫ್ಯೂಸ್ ಮಾಡ್ಕೊಳ್ಳುವಂತಿಲ್ಲ. ಏಪ್ರಿಲ್ 1ರಿಂದ ಮಾರ್ಚ್ 31 ಅಂತ ಗೊತ್ತಿರಬೇಕು. ಸ್ಟಾರ್ಟಿಂಗ್ ಏಪ್ರಿಲ್, ಎಂಡು ಮಾರ್ಚು. ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗೆ ನಾವೇನು ಕರಿತೀವಿ ಆರ್ಥಿಕ ವರ್ಷ ಅಂತ ಹೇಳ್ತೀವಿ, ಅಥವಾ ಫಿನಾನ್ಷಿಯಲ್ ಇಯರ್ ಅಂತ ಹೇಳ್ತೀವಿ. ಫಿನಾನ್ಷಿಯಲ್ ಇಯರ್ ಅಂತ ನಾವು ಹೇಳ್ತೀವಿ, ಅಥವಾ ಫಿಸ್ಕಲ್ ಇಯರ್ ಅಂತ ನಾವು ಹೇಳ್ತೀವಿ. ಈ ಒಂದು ಬಜೆಟ್ ಅನ್ನ ತಯಾರಿಸುವ ಸಚಿವಾಲಯ ಯಾವುದಂದ್ರೆ ಹಣಕಾಸು ಸಚಿವಾಲಯದ ಆರ್ಥಿಕ ವ್ಯವಹಾರಗಳ ಇಲಾಖೆ. ಆಯ್ತಾ? ಕೇಂದ್ರ ಹಣಕಾಸು ಸಚಿವಾಲಯದ ಆರ್ಥಿಕ ವ್ಯವಹಾರಗಳ ಇಲಾಖೆ. ಯಾಕಂದ್ರೆ ಕೇಂದ್ರ ಬಜೆಟ್ ಅಂದ್ರೆ ಕೇಂದ್ರ ಹಣಕಾಸು ಸಚಿವಾಲಯ ತಯಾರು ಮಾಡುತ್ತೆ. ಇನ್ನ ರಾಜ್ಯ ಬಜೆಟ್ ಅಂದ್ರೆ ರಾಜ್ಯ ಹಣಕಾಸು ಸಚಿವಾಲಯ ಏನ್ ಮಾಡುತ್ತೆ, ಇದನ್ನ ಮಂಡನೆ ಮಾಡುತ್ತಾರೆ, ತಯಾರು ಮಾಡುತ್ತೆ. ಸೊ ಈ ಬಜೆಟ್ ಅನ್ನ ಮಂಡಿಸುವವರು ಯಾರಂದ್ರೆ ಕೇಂದ್ರ ಹಣಕಾಸು ಸಚಿವರು ಏನ್ ಮಾಡ್ತಾರ, ಬಜೆಟ್ ಅನ್ನ ಮಂಡನೆ ಮಾಡ್ತಾರ. ಇನ್ನ ರಾಜ್ಯದಲ್ಲಿ ರಾಜ್ಯ ಹಣಕಾಸು ಸಚಿವರು ಏನ್ ಮಾಡ್ತಾರ, ಈ ಬಜೆಟ್ ಅನ್ನ ಮಂಡನೆ ಮಾಡ್ತಾರ. ಹಾಗಾದ್ರೆ ಈಸ್ ದ ಎನಿ ಮ್ಯಾಂಡೇಟರಿ ಟು ಪ್ರೆಸೆಂಟ್ ದ ಬಜೆಟ್ ಬೈ ದಿ ಫಿನಾನ್ಸ್ ಮಿನಿಸ್ಟರ್? ಫಿನಾನ್ಸ್ ಮಿನಿಸ್ಟರೇ ಮಾಡ್ಬೇಕಂತ ಏನಾದರೂ ಒಂದು ನಮ್ಮ ಬಜೆಟ್ ನಲ್ಲಿ ಅಥವಾ ನಮ್ಮ ಸಂವಿಧಾನದಲ್ಲಿ ನಿಬಂಧನೆ ಇದೆನಾ? ಇಲ್ಲ. ನೋಡ್ರಿ, ಕೇಂದ್ರ ಹಣಕಾಸು ಸಚಿವರೇ ಮಾಡಲೇಬೇಕೆಂಬ ನಿರ್ಬಂಧನೆ ಇಲ್ಲ, ಯಾರು ಬೇಕಾದರೂ ಮಾಡಬಹುದು ಅರ್ಥಾತ್ ಕೇಂದ್ರ ಹಣಕಾಸು ಸಚಿವರನ್ನ ಹೊರತುಪಡಿಸಿ. ಬಜೆಟ್ ಮಂಡನೆಗೆ ಅನುಮತಿ ಮತ್ತು ಅಂತಿಮ ಅನುಮೋದನೆ ನೀಡುವರು ಯಾರಂದ್ರೆ ರಾಷ್ಟ್ರಪತಿಗಳು ಏನ್ ಮಾಡ್ತಾರ, ಅನುಮೋದನೆಯನ್ನ ನೀಡ್ತಾರ. ಅಂತಿಮ ಅನುಮೋದನೆ ಯಾರು ನೀಡ್ತಾರ? ರಾಷ್ಟ್ರಪತಿ. ಸೊ ಇಲ್ಲಿವರೆಗೆ ನಾವೇನ್ ತಿಳ್ಕೊಂಡೇವೆ ಅಂದ್ರೆ ಬಜೆಟ್ ಅಂದ್ರೆ ಏನು, ಒಂದು ಆರ್ಥಿಕ ವರ್ಷ ಅಂದ್ರೆ ಏನು, ಬಜೆಟ್ ಯಾರು ತಯಾರು ಮಾಡ್ತಾರ, ಮತ್ತು ಬಜೆಟ್ ಅನ್ನ ಯಾರು ಮಂಡನೆ ಮಾಡ್ತಾರ. ಬಜೆಟ್ ಮಂಡನೆ ಮಾಡೋರು ಹಣಕಾಸು ಸಚಿವರು ಸಾಮಾನ್ಯವಾಗಿ. ಹಾಗಾದ್ರೆ ಈ ಬಜೆಟ್ ಅನ್ನ ಏನು ಮೇಲ್ಮನೆಯಲ್ಲಿ ಪ್ರೆಸೆಂಟ್ ಮಾಡಲಾಗುತ್ತೋ, ಏನು ಕೆಳ ಮನೆಯಲ್ಲಿ ಪ್ರೆಸೆಂಟ್ ಮಾಡಲಾಗುತ್ತೋ, ಅಥವಾ ಲೋಕಸಭೆಯಲ್ಲಿ ಪ್ರೆಸೆಂಟ್ ಮಾಡಲಾಗುತ್ತೋ, ಅಥವಾ ರಾಜ್ಯಸಭೆಯಲ್ಲಿ ಪ್ರೆಸೆಂಟ್ ಮಾಡಲಾಗುತ್ತೋ? ನೋಡಿ, ಈ ಬಜೆಟ್ ಅನ್ನ ಲೋಕಸಭೆಯಲ್ಲಿ ಪ್ರೆಸೆಂಟ್ ಮಾಡಲಾಗುತ್ತೆ. ಇನ್ನ ಬಜೆಟ್ ಅನ್ನ, ಈ ರಾಜ್ಯ ಬಜೆಟ್ ಅನ್ನ ವಿಧಾನಸಭೆಯಲ್ಲಿ ಏನ್ ಮಾಡಲಾಗುತ್ತೆ, ಮಂಡನೆಯನ್ನ ಮಾಡಲಾಗುತ್ತೆ. ಅರ್ಥ ಆಯ್ತಾ? ಇವೆಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ಸು. ನಾನು ಬಜೆಟ್ ಇನ್ನೂ ಹೇಳಿಲ್ಲ, 2024-25 ಅದರ ಹಿನ್ನೆಲೆ ಇನ್ಫಾರ್ಮೇಶನ್ ಅನ್ನ ನಿಮಗೆ ಕೊಡ್ತಾ ಇದ್ದೀನಿ. ಹಾಗಾದ್ರೆ ಲೋಕಸಭೆಯಲ್ಲಿ ಹಣಕಾಸು ಮಸೂದೆ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳೋರು ಯಾರಂದ್ರೆ ಲೋಕಸಭಾ ಸ್ಪೀಕರ್. ಆಯ್ತಾ? ಇದನ್ನು ಕೂಡ ಗೊತ್ತಿರಲಿ. ಬಜೆಟ್ ಅಲ್ಲಿ ಕೆಲವೊಂದು ವಿಷಯಗಳನ್ನ ಆಸ್ ಎ ಮನಿ ಬಿಲ್ ತರ ಏನ್ ಮಾಡ್ತಾರ, ಪಾಸ್ ಮಾಡ್ತಾರ. ಸೊ ಆ ಮನಿ ಬಿಲ್ ಅನ್ನ ವಿಚ್ ಈಸ್ ದ ಇಟ್ ಈಸ್ ಮನಿ ಬಿಲ್ ಆರ್ ನಾಟ್, ಅದ್ರ ಬಗ್ಗೆ ಡಿಸೈಡ್ ಮಾಡಿಂಗ್ ಫ್ಯಾಕ್ಟರ್ ಯಾರಂದ್ರೆ ಲೋಕಸಭಾ ಸ್ಪೀಕರ್ ಅವ್ರು ಏನ್ ಮಾಡ್ತಾರ, ಇದನ್ನ ಡಿಸೈಡ್ ಮಾಡ್ತಾರ. ಹಾಗಾದ್ರೆ ಬಜೆಟ್ ಕುರಿತು ತಿಳಿಸುವ ವಿಧಿ ಎಷ್ಟಂದ್ರೆ 112ನೇ ವಿಧಿ ತಿಳಿಸುತ್ತೆ ಬಜೆಟ್ ಕುರಿತು. ಹಾಗಾದ್ರೆ ಬಜೆಟ್ ಯಾವುದು? ಕೇಂದ್ರ ಬಜೆಟ್. ಕೇಂದ್ರ ಬಜೆಟ್ ಕುರಿತು ತಿಳಿಸುವ ವಿಧಿ ಯಾವುದಂದ್ರೆ
112ನೇ ವಿಧಿ ಇಂಪಾರ್ಟೆಂಟ್, ಸುಮಾರು ಬಾರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಇನ್ನ ರಾಜ್ಯ ಬಜೆಟ್ ಕುರಿತು ತಿಳಿಸುವ ವಿಧಿ ಅಂದ್ರೆ 202ನೇ ವಿಧಿ ಏನ್ ಮಾಡುತ್ತೆ, ರಾಜ್ಯ ಬಜೆಟ್ ಬಗ್ಗೆ ತಿಳಿಸುತ್ತೆ. ಸ್ಟೇಟ್ ಬಜೆಟ್ ಬಗ್ಗೆ ತಿಳಿಸೋದು 202. ಇನ್ನ ಕೇಂದ್ರ ಬಜೆಟ್ ಬಗ್ಗೆ ತಿಳಿಸೋದು 112ನೇ ವಿಧಿ. ನೋಡ್ರಿ ಇಲ್ಲಿ ಸ್ವಲ್ಪ ಬಜೆಟ್ ಅಂತ ನಾನು ಪದವನ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡ್ರಿ ಬಜೆಟ್ ಅಂತಕ್ಕಂಥ ಪದ ನಮ್ಮ ಸಂವಿಧಾನದಲ್ಲಿ ಎಲ್ಲಿ ಉಲ್ಲೇಖವಿಲ್ಲ, ಆಯ್ತಾ, ಸಂವಿಧಾನದಲ್ಲಿ ಉಲ್ಲೇಖವಿಲ್ಲ. ಇದನ್ನ ನಾವು ರೂಢಿಯಿಂದಾಗಿ ಬಜೆಟ್ ಅಂತ ಬಳಸ್ತಾ ಇದೀವಿ. ಹಾಗಾದ್ರೆ ನಮ್ಮ ಸಂವಿಧಾನದಲ್ಲಿ ಯಾವ ಪದ ಇದೆ ಬಜೆಟ್ ಬದಲಿಗೆ ಅಂದ್ರೆ ಆನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಅರ್ಥ ಆಯ್ತಾ, ಆನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತಕ್ಕಂಥದ್ದು ಬಜೆಟ್ ನಲ್ಲಿ ಇರ್ತಕ್ಕಂಥ, ನಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂಥ ಪದ. ಆಯ್ತಾ, ಬಜೆಟ್ಗೆ ನಮ್ಮ ಸಂವಿಧಾನದಲ್ಲಿ ಏನ್ ಕರಿತೀವಿ, ಆನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಆನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಒಂದು ತಿಳಿಸುವುದು 112, ಕೇಂದ್ರ ಆನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಬಗ್ಗೆ. ಇನ್ನು ರಾಜ್ಯ ಆನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಬಗ್ಗೆ ತಿಳಿಸುವುದು 202ನೇ ವಿಧಿ. ಅರ್ಥ ಆಯ್ತಾ. ಹಾಗಾದ್ರೆ ಈ ಬಜೆಟ್ ಅನ್ನ ಕುರಿತು ತಿಳಿಸುವ ವಿಧಿ, ಸಂವಿಧಾನದ ಕೆಲವೊಂದು ನಿಬಂಧನೆಗಳನ್ನ ನಾವು ಡಿಸ್ಕಷನ್ ಮಾಡಿದೀವಿ. ಇನ್ನು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಜೆಟ್ ಅನ್ನ ಮಂಡನೆ ಮಾಡಿದವರು ಯಾರು ಅಂತಕ್ಕಂಥ ಪ್ರಶ್ನೆ ಏನಾದ್ರು ಕೇಳಿದ್ರೆ ಜೆ ವಿಲ್ಸನ್ ಅಂತಕ್ಕಂಥ ವ್ಯಕ್ತಿ ಮೊಟ್ಟ ಮೊದಲನೇ ಬಾರಿಗೆ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಆಯ್ತಾ, ಬಜೆಟ್ಗೆ ಇನ್ನೊಂದು ಪದ ಯಾವುದು, ಆನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಆಯ್ತಾ, ಜೆ ವಿಲ್ಸನ್ ಅಂತಕ್ಕಂಥವ್ರದ್ದು 1860ರಲ್ಲಿ ಫಸ್ಟ್ ಟೈಮ್ ಈ ಬಜೆಟ್ ಅನ್ನ ಮಂಡನೆ ಮಾಡ್ತಾರ. ಭಾರತದಲ್ಲಿ ಮೊಟ್ಟ ಮೊದಲ ಮಂಡನೆ ಮಾಡಿರ್ತಕ್ಕಂಥ ಬಜೆಟ್ ಎಷ್ಟರಲ್ಲಿ ಅಂದ್ರೆ 1860. ಮಂಡನೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಾದ್ರೆ ಜೆ ವಿಲ್ಸನ್ ಅಂತಕ್ಕಂಥ ವ್ಯಕ್ತಿ ಮಂಡನೆಯನ್ನು ಮಾಡ್ತಾರ. ಇನ್ನು ಸ್ವತಂತ್ರ ಭಾರತ ಮೊದಲ ಬಜೆಟ್ ಅನ್ನ ಮಂಡಿಸಿದವರು ಯಾರಂದ್ರೆ ಷಣ್ಮುಗಂ ಶೆಟ್ಟಿ. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್. ಸುಮಾರು ಬಾರಿ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕೇಳಿದರೆ. ಯಾವ ತರ ಪ್ರಶ್ನೆಯನ್ನು ಕೇಳಿದರೆ ಸ್ವತಂತ್ರ ಭಾರತ ಮೊದಲ ಹಣಕಾಸು ಸಚಿವರು ಯಾರಾಗಿದ್ರು ಅಂತ ಪ್ರಶ್ನೆಯನ್ನು ಕೂಡ ಕೇಳಿದರೆ. ಇನ್ನು ಸ್ವತಂತ್ರ ಭಾರತ ಮೊದಲ ಬಜೆಟ್ ಅನ್ನ ಮಂಡನೆ ಮಾಡಿದವರು ಯಾರು ಅಂತಾನೂ ಕೂಡ ಪ್ರಶ್ನೆ ಕೇಳಿದರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಾಗುತ್ತೆ, ಷಣ್ಮುಗಂ ಶೆಟ್ಟಿ ಆಗುತ್ತೆ. ಇನ್ನು ಗಣರಾಜ್ಯದ ಮೊದಲ ಬಜೆಟ್ ಮಂಡನೆ ಮಾಡಿದವರು ಯಾರಂದ್ರೆ ಜಾನ್ ಮಥಾಯಿ ಅಂತ ಹೇಳ್ತೀವಿ. ಸೊ ವಾಟ್ ಆಕ್ಚುಲಿ ಡಿಫರೆನ್ಸ್ ಬಿಟ್ವೀನ್ ದ ಸ್ವತಂತ್ರ ಭಾರತ ಮೊದಲ ಬಜೆಟ್ ಮತ್ತು ಗಣರಾಜ್ಯದ ಮೊದಲ ಬಜೆಟ್ ಅಂದ್ರೆ ನೋಡ್ರಿ, ಭಾರತ ಜಾರಿಗೆ ಬಂದದ್ದು ಭಾರತ ಸ್ವತಂತ್ರವಾಗಿದ್ದು 1947ರಲ್ಲಿ. 1947ರಲ್ಲಿ ಏನಂತಂದ್ರೆ ಒಂದು ಇಂಟರಿಮ್ ಗೌರ್ಮೆಂಟ್ ಅಂತಕ್ಕಂಥ ಇರುತ್ತೆ. ಆಯ್ತಾ, ಇಂಟರಿಮ್ ಗೌರ್ಮೆಂಟ್. ಸೊ ಆ ಇಂಟರಿಮ್ ಗೌರ್ಮೆಂಟ್ ಅಲ್ಲಿ ಕ್ಯಾಬಿನೆಟ್ ಇತ್ತು. ಅದಾಯ್ತಾ, ಕ್ಯಾಬಿನೆಟ್ ಇತ್ತು. ಆ ಕ್ಯಾಬಿನೆಟ್ ಅಲ್ಲಿ ಹಣಕಾಸು ಸಚಿವರು ಯಾರಾದ್ರು ಷಣ್ಮುಗಂ ಶೆಟ್ಟಿ ಇದ್ರು. ಅವಾಗ ಇವರು ಬಜೆಟ್ ಅನ್ನು ಮಂಡನೆ ಮಾಡಿದ್ರು, ಅವಾಗ ಸ್ವತಂತ್ರ ಬಂದಾಗ. ಇನ್ನು ತದನಂತರದಲ್ಲಿ ಭಾರತ ಯಾವಾಗ 1950ರಲ್ಲಿ ಏನಾಗುತ್ತೆ, ಒಂದು ಗಣರಾಜ್ಯವಾಗುತ್ತೆ. ಅರ್ಥ ಆಯ್ತಾ, ಗಣರಾಜ್ಯ ಅಂದ್ರೆ ನಮ್ಮ ಒಂದು ಸಂವಿಧಾನ ಏನಾಗುತ್ತೆ ಕೇಮ್ ಟು ಫೋರ್ಸ್ ಅಂದ್ರೆ ಎನ್ಫೋರ್ಸ್ಮೆಂಟ್ ಆಗುತ್ತೆ ನಮ್ಮ ಸಂವಿಧಾನ. ಆ ಸಂದರ್ಭದಲ್ಲಿ ಬಜೆಟ್ ಅನ್ನ ಮಂಡನೆ ಮಾಡಿದವರು ಯಾರಂದ್ರೆ ಜಾನ್ ಮಥಾಯಿ ಅಂತ ನಾವು ಹೇಳ್ತೀವಿ. ಬಹಳ ಇಂಪಾರ್ಟೆಂಟ್, ಡಿಸ್ಟಿಂಕ್ಷನ್ ಆಗ್ತಕ್ಕಂಥ ಪಾಯಿಂಟ್ ಗೊತ್ತಿರಬೇಕು. ಇನ್ನು ರೈಲು ಬಜೆಟ್ ಮತ್ತು ಸಾಮಾನ್ಯ ಬಜೆಟ್ ಸೇರಿಸಿ ಮಂಡನೆ ಮಾಡಿದವರು ಯಾರಂದ್ರೆ ಅರುಣ್ ಜೇಟ್ಲಿ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್. ಯಾಕೆ ನಾನು ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಮೊದಲು ಏನಾಗ್ತಿತ್ತು ಅಂದ್ರೆ 1860ರಲ್ಲಿ ಏನು ಬ್ರಿಟಿಷರ್ ಬಜೆಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಜೆ ವಿಲ್ಸನ್ ಅವರ ನೇತೃತ್ವದಲ್ಲಿ, ಅವಾಗ ಬಜೆಟ್ ಅನ್ನ 2 ಸೆಕ್ಷನ್ಗಳಲ್ಲಿ ಒಡೆಯಲಾಗಿತ್ತು. ಯಾವ್ದಂದ್ರೆ ಮೊದಲನೇದು ರೈಲ್ವೆ ಬಜೆಟ್ ಅಂತ ಮಂಡನೆ ಮಾಡ್ತಾ ಇದ್ರು, ಇನ್ನೊಂದು ಯಾವ್ದಂದ್ರೆ ಸಾಮಾನ್ಯ ಬಜೆಟ್ ಅಂತ ಮಂಡನೆ ಮಾಡ್ತಾ ಇದ್ರು. ಸೊ ಈ ರೈಲು ಬಜೆಟ್ ಮತ್ತು ಸಾಮಾನ್ಯ ಬಜೆಟ್ ಅನ್ನ ಎರಡೂ ಮರ್ಜ್ ಮಾಡಿ ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥ ಮೊದಲ ವ್ಯಕ್ತಿ ಯಾರಂದ್ರೆ ಅರುಣ್ ಜೇಟ್ಲಿ. ಅದು 2017-18ರಲ್ಲಿ ಏನ್ ಮಾಡ್ತಾರ, ಈ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಯಾರು ಹೇಳ್ರಿ, ಅರುಣ್ ಜೇಟ್ಲಿ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್. ಇನ್ನು ಅತಿ ಹೆಚ್ಚು ಬಾರಿ ಬಜೆಟ್ ಮಂಡನೆ ಮಾಡಿದವರು ಯಾರಂದ್ರೆ ಮೊರಾರ್ಜಿ ದೇಸಾಯಿ ಅವರು. ಅವ್ರು ಎಷ್ಟು ಬಾರಿ ಬಜೆಟ್ ಅನ್ನ ಮಂಡನೆ ಮಾಡಿದ್ರೆ ಸುಮಾರು 10 ಬಾರಿ ಏನ್ ಮಾಡಿದ್ದಾರೆ, ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಯಾರು, ಮೊರಾರ್ಜಿ ದೇಸಾಯಿ ಅವರು. ಹಾಗಾದ್ರೆ ಬಜೆಟ್ ಮಂಡನೆ ಸತತವಾಗಿ ನೋಡ್ರಿ, ನೆನಪಿಟ್ಕೋಬೇಕು ಪದ, ಸತತವಾಗಿ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡನೆ ಮಾಡಿದವರು ಯಾರು ಅಂತ ಕೇಳಿದ್ರೆ ನೋಡ್ರಿ, ಸತತವಾಗಿ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡನೆ ಮಾಡಿದವರು ಯಾರಂದ್ರೆ ನಿರ್ಮಲಾ ಸೀತಾರಾಮನ್ ಅಂತ ಹೇಳ್ತೀವಿ. ಇವರು ಸತತವಾಗಿ 7 ಬಾರಿ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ, ಕಂಟಿನ್ಯೂಸ್ಲಿ. ಇನ್ನು ಮೊರಾರ್ಜಿ ದೇಸಾಯಿ ಅವರು ಸತತವಾಗಿ ಸುಮಾರು 5 ಬಾರಿ ಏನ್ ಮಾಡಿದ್ದಾರೆ, ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಸೊ ಎಕ್ಸಾಮ್ ಅಲ್ಲಿ ಕ್ವಶನ್ ಯಾವ ತರ ಕೇಳ್ತಾರ ಅಂತ ಗೊತ್ತಿರಬೇಕು. ಸತತವಾಗಿ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡನೆ ಮಾಡಿದವರು ನಿರ್ಮಲಾ ಸೀತಾರಾಮನ್. ಇನ್ನು ಈ ಕ್ವಶನ್ ಹಿಂಗಿತ್ತಂದ್ರೆ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡನೆ ಮಾಡಿದವರು ಯಾರಂದ್ರೆ ಮೊರಾರ್ಜಿ ದೇಸಾಯಿ ಅಂತ ಗೊತ್ತಿರಬೇಕು. ಇನ್ನು ಬಜೆಟ್ ಮಂಡನೆ ಮಾಡಿದ ಮೊದಲ ಮಹಿಳೆ ಯಾರಂದ್ರೆ ಇಂದಿರಾ ಗಾಂಧಿ ಅವರು. ಬಜೆಟ್ ಮಂಡನೆ ಮಾಡಿದ ಮೊಟ್ಟ ಮೊದಲ ಮಹಿಳೆ ಯಾರು, ಇಂದಿರಾ ಗಾಂಧಿ ಅವರು ಅಂತಕ್ಕಂಥದ್ದು ಫ್ಯಾಕ್ಟ್ ಗೊತ್ತಿರಬೇಕು. ಇನ್ನು ಬಜೆಟ್ ಮಂಡನೆ ಮಾಡಿದ 2ನೇ ಮಹಿಳೆ ಯಾರಂತ ಕೇಳಿದಾಗ ನಿರ್ಮಲಾ ಸೀತಾರಾಮನ್ ಅಂತ ಹೇಳಬೇಕು. ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅನ್ನ ಮಂಡನೆ ಮಾಡಿದ 2ನೇ ಮಹಿಳೆ. ಇನ್ನು ಸತತವಾಗಿ 7 ಬಾರಿ ಬಜೆಟ್ ಅನ್ನ ಮಂಡನೆ ಮಾಡಿದ
ಮಹಿಳೆ ಯಾರು ಅಂತ ಕೇಳಿದಾಗ ನಿರ್ಮಲಾ ಸೀತಾರಾಮನ್. ಇನ್ನು ಪ್ರಶ್ನೆ, ಅತಿ ಹೆಚ್ಚು ಬಾರಿ ಬಜೆಟ್ ಮಂಡನೆ ಮಾಡಿದ ಮಹಿಳೆ ಯಾರು ಅಂತ ಕೇಳಿದಾಗ ಅದನ್ನು ಕೂಡ ನಿರ್ಮಲಾ ಸೀತಾರಾಮನ್ ಆಗುತ್ತೆ. ಇನ್ನು ಮೊದಲ ಡಿಜಿಟಲ್ ಬಜೆಟ್ ಅನ್ನ ಮಂಡನೆ ಮಾಡಿದ ಮಹಿಳೆ ಯಾರು ಅಂತ ಕೇಳಿದಾಗ ಅದನ್ನು ಕೂಡ ನಿರ್ಮಲಾ ಸೀತಾರಾಮನ್ ಆಗುತ್ತೆ. ಅತಿ ಉದ್ದನೆಯ ಒಂದು ಭಾಷಣ ಅಥವಾ ಬಜೆಟ್ ಸ್ಪೀಚ್, ಅತಿ ಒಂದು ಸುದೀರ್ಘವಾಗಿರ್ತಕ್ಕಂಥ ಬಜೆಟ್ ಸ್ಪೀಚ್ ಅನ್ನು ನೀಡಿದವರು ಯಾರಂದ್ರೆ ಅದಕ್ಕೂ ಕೂಡ ಉತ್ತರ ಯಾವುದಾಗುತ್ತೆ, ನಿರ್ಮಲಾ ಸೀತಾರಾಮನ್ ಆಗುತ್ತೆ. ನಾವೆಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ಸ್ಗಳು ಇವೆಲ್ಲ ಗೊತ್ತಿರಬೇಕು, ಅರ್ಥ ಆಯ್ತಾ. 2ನೇ ಬಾರಿ ಬಜೆಟ್ ಮಂಡನೆ ಮಾಡಿದ ಮಹಿಳೆ, ಸತತವಾಗಿ 7 ಬಾರಿ ಬಜೆಟ್ ಮಂಡನೆ ಮಾಡಿದ ಮಹಿಳೆ, ಅತಿ ಹೆಚ್ಚು ಬಾರಿ ಬಜೆಟ್ ಮಂಡನೆ ಮಾಡಿದ ಮಹಿಳೆ, ಇನ್ನು ಅತಿ ಒಂದು ಮೊದಲ ಬಾರಿಗೆ ಡಿಜಿಟಲ್ ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥ ಮಹಿಳೆ. ಇನ್ನೊಂದು ಯಾವುದಂದ್ರೆ ಈ ಒಂದು ಸುದೀರ್ಘವಾಗಿರ್ತಕ್ಕಂಥ ಬಜೆಟ್ ಸ್ಪೀಚ್ ನೀಡಿದ ಮಹಿಳೆ ಯಾರಂದ್ರೆ ಅದನ್ನು ಕೂಡ ನಿರ್ಮಲಾ ಸೀತಾರಾಮನ್ ಆಗುತ್ತೆ. ಇನ್ನು ಪ್ರಧಾನಮಂತ್ರಿಯಾಗಿ ಬಜೆಟ್ ಮಂಡನೆ ಮಾಡಿದವರು ಯಾರು ಅಂತ ಸುಮಾರು ಬಾರಿ ಕೇಳಿದ್ದಾರೆ. 3 ಜನ ಇದ್ದಾರೆ, ರಾಜೀವ್ ಗಾಂಧಿ ಅವರು, ಇಂದಿರಾ ಗಾಂಧಿ, ತದನಂತರದಲ್ಲಿ ಮನಮೋಹನ್ ಸಿಂಗ್ ಅವರು. ಏನಂದ್ರೆ ಪ್ರಧಾನಮಂತ್ರಿಯಾಗಿ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ಸ್ ಇವೆಲ್ಲ. ಇನ್ನು ಉಪ ಪ್ರಧಾನಮಂತ್ರಿಯಾಗಿ ಬಜೆಟ್ ಮಂಡನೆ ಮಾಡಿದವರು ಯಾರಂದ್ರೆ ಚೌಧರಿ ಚರಣ್ ಸಿಂಗ್, ತದನಂತರದಲ್ಲಿ ಮೊರಾರ್ಜಿ ದೇಸಾಯಿ ಅವರು. ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಆಗಿ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಇನ್ನು ಕೆಲವೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಬಜೆಟ್ ಬಗ್ಗೆ ಗೊತ್ತಿರಬೇಕು ನಿಮಗೆ. ಯಾವುದಂದ್ರೆ ಪರ್ವಕಾಲದ ಬಜೆಟ್ ಮಂಡನೆ ಮಾಡಿದ್ದಾರೆ ಅಂದ್ರೆ ಮನಮೋಹನ್ ಸಿಂಗ್ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಪರ್ವಕಾಲದ ಬಜೆಟ್ ಯಾವುದಂದ್ರೆ 1991ರಲ್ಲಿ ಏನು LPG ರಿಫಾರ್ಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ, ಸೊ ಅದು ಏನಂದ್ರೆ ಮನಮೋಹನ್ ಸಿಂಗ್ ಅಂತ ನಾವು ಹೇಳ್ತೀವಿ. ಅದು ನರಸಿಂಹರಾವ್ ಅವರ ಪ್ರಧಾನಮಂತ್ರಿ ಆಗಿದ್ರು. ಮನಮೋಹನ್ ಸಿಂಗ್ ಅವರು ಅವಾಗ ಏನಾಗಿದ್ರು ಅಂದ್ರೆ ಹಣಕಾಸು ಸಚಿವರಾಗಿದ್ದರು. ಆ ಸಂದರ್ಭದಲ್ಲಿ ಆ ಒಂದು ಹಿಸ್ಟಾರಿಕ್ ಬಜೆಟ್ ಅಲ್ಲಿ LPG ಇಂಟ್ರೊಡ್ಯೂಸ್ ಅನ್ನ ಮಾಡಲಾಗುತ್ತೆ. ಅದಕ್ಕೆ ಪರ್ವಕಾಲದ ಬಜೆಟ್ ಅಂತ ಹೇಳಲಾಗುತ್ತೆ. ಇನ್ನ ಜನ ಕೇಂದ್ರಿತ ಬಜೆಟ್ ಮಂಡನೆ ಮಾಡಿದವರು ಯಾರಂದ್ರೆ ಮೊರಾರ್ಜಿ ದೇಸಾಯಿ ಅಂತ ಹೇಳ್ತೀವಿ. ಇನ್ನ ಕನಸಿನ ಬಜೆಟ್ ಮಂಡನೆ ಮಾಡಿದವರು ಯಾರಂದ್ರೆ P ಚಿದಂಬರಂ ಅಂತ ಹೇಳ್ತೀವಿ. ಇನ್ನ ಮಿಲೇನಿಯಂ ಬಜೆಟ್ ಮಂಡನೆ ಮಾಡಿದವರು ಯಾರಂದ್ರೆ ಯಶವಂತ್ ಸಿನ್ಹಾ ಅಂತ ಹೇಳ್ತೀವಿ. ನೋಡ್ರಿ ಇವೆಲ್ಲ ಬಹಳ ಇಂಪಾರ್ಟೆಂಟ್. ನಿಮ್ಮ ಎಕ್ಸಾಮ್ ಅಲ್ಲಿ ಹೊಂದಿಸಿ ಬರೆದಲ್ಲಿ ಕೇಳಬಹುದು, ಡೈರೆಕ್ಟ್ ಆಗಿ ಕೇಳಬಹುದು, ಅರ್ಥ ಆಯ್ತಾ. ನೆಕ್ಸ್ಟ್ ಇನ್ನ ಶತಮಾನದ ಬಜೆಟ್ ಅಂದ್ರೆ ಕಳೆದ ವರ್ಷ ಅಂದ್ರೆ 2021ರಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ ಮುಂಗಡ ಪತ್ರವನ್ನ ಅವರೇ ಶತಮಾನದ ಬಜೆಟ್ ಎಂದು ಬಣ್ಣಿಸಿದರು. ಏಷ್ಯಾದ 3ನೇ ಅತಿ ದೊಡ್ಡ ಆರ್ಥಿಕತೆಯನ್ನು ಮತ್ತೆ ಹಳೆಗೆ ತರುವ ಒಂದು ಗುರಿಯೊಂದಿಗೆ ಈ ಬಜೆಟ್ ಅನ್ನು ಮಂಡಿಸಲಾಯಿತು. ಶತಮಾನದ ಬಜೆಟ್ ಅನ್ನು ಮಂಡನೆ ಮಾಡಿದವರು ಯಾರು, ನಿರ್ಮಲಾ ಸೀತಾರಾಮನ್ ಅವರು. ಇನ್ನು ಮಿಲೇನಿಯಂ ಬಜೆಟ್ ಯಶವಂತ್ ಸಿನ್ಹಾ ಅವರು 2000ರಲ್ಲಿ ಮಂಡಿಸಿದ ಬಜೆಟ್ ಅನ್ನ ಮಿಲೇನಿಯಂ ಬಜೆಟ್ ಅಂತ ಹೇಳಲಾಗುತ್ತೆ. ಭಾರತೀಯ ಮಾಹಿತಿ ಮತ್ತು ತಂತ್ರಜ್ಞಾನ ಕ್ಷೇತ್ರದ ಪ್ರಗತಿಗೆ ಮಾರ್ಗಸೂಚಿ ಕೊಟ್ಟ ಬಜೆಟ್ ಇದು. ಅದಕ್ಕೆ ನಾವು ಮಿಲೇನಿಯಂ ಬಜೆಟ್ ಅಂತ ನಾವು ಹೇಳ್ತೀವಿ. ನಾ ಡ್ರೀಮ್ ಬಜೆಟ್ ಹೇಳಿದೆ ನಿಮ್ಗೆ ಈಗಾಗಲೇ. ಡ್ರೀಮ್ ಬಜೆಟ್ ಯಾಕೆ ಅಂತ ನಾವು ಹೇಳ್ತೀವಿ, ಯಾಕೆ ನಾವು ಡ್ರೀಮ್ ಬಜೆಟ್ ಅಂತ ಕರಿತೀವಿ ಅಂದ್ರೆ ಅದ್ರಲ್ಲಿ ಏನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಹೇಳ್ತೀವಿ ನೋಡಿ. ತೆರಿಗೆ ದರವನ್ನು ಇಳಿಸುವ ಮೂಲಕ ತೆರಿಗೆ ಸಂಗ್ರಹವನ್ನು ಹೆಚ್ಚಿಸುವಂತ ಲ್ಯಾಫರ್ಸ್ ಕರ್ವ್ ಸಿದ್ಧಾಂತವನ್ನು ಅನುಸರಿಸಿ P ಚಿದಂಬರಂ ಮಂಡಿಸಿದ ಬಜೆಟ್ ಇದು. 1997-98ರಲ್ಲಿ ಮಂಡನೆಯಾದ ಈ ಮುಂಗಡ ಪತ್ರವು ಪ್ರತಿಯೊಬ್ಬನ ಒಂದು ಕನಸಿನ ಬಜೆಟ್ ಎಂಬ ಖ್ಯಾತಿ ಪಡೆಯಿತು. ಅರ್ಥ ಆಯ್ತಾ. ಇಲ್ಲಿ ತೆರಿಗೆ ದರವನ್ನು ಏನು ಮಾಡಲಾಯಿತು, ಡಿಕ್ರೀಸ್ ಮಾಡಲಾಯಿತು. ಸೊ ಅಫ್ಕೋರ್ಸ್ ತೆರಿಗೆ ದರವನ್ನ ಕಡಿಮೆ ಮಾಡ್ತಾ ಹೋದಾಗ ಸರ್ಕಾರಕ್ಕೆ ಬರ್ತಕ್ಕಂಥ ಇನ್ಕಮ್ ಏನಾಗುತ್ತೆ, ಹೆಚ್ಚಾಗುತ್ತೆ. ತೆರಿಗೆ ದರ ಕಡಿಮೆ ಮಾಡಿದ್ರೆ ಎಲ್ಲರೂ ಟ್ಯಾಕ್ಸ್ ಕಟ್ಟೋ ಒಂದು ಪ್ರಯತ್ನವನ್ನು ಮಾಡ್ತಾರ. ಸೊ ಎಲ್ಲರನ್ನ ಟ್ಯಾಕ್ಸ್ ರಿಸ್ಯೂಮ್ ಅಂಡರ್ದಲ್ಲಿ ಯಾರು ಕ್ರೈಟೇರಿಯಾ ಇರ್ತಾರ ಅವರು ಕಟ್ಟುವಂತಾಯ್ತು. ಸೊ ಅದಕ್ಕೆ ನಾವು ಇದಕ್ಕೆ ಏನು ಕರಿತೀವಿ, ಡ್ರೀಮ್ ಬಜೆಟ್ ಅಂತ ಕರಿತೀವಿ. ಸೊ ಯುಗದ ಬಜೆಟ್ ಅಥವಾ ಪರ್ವಕಾಲದ ಬಜೆಟ್ ಯಾಕಂತ ಹೇಳಿದೀವಿ ನಿಮ್ಗೆ ಈಗಾಗಲೇ ಹೇಳಿದೀನಿ. 1991ರಲ್ಲಿ ಈ ಲೈಸೆನ್ಸ್ ರಾಜ್ಯವನ್ನ ಅಂತ್ಯ ಹಾಡಲಾಯಿತು. ಅಂತ್ಯ ಹಾಡಿ LPG ರಿಫಾರ್ಮ್ ಅನ್ನ ಜಾರಿಗೆ ತರಲಾಯಿತು. ಸೊ ಅದಕ್ಕೆ ಪರ್ವಕಾಲದ ಬಜೆಟ್ ಅಥವಾ ಯುಗದ ಬಜೆಟ್ ಅಂತ ನಾವು ಹೇಳ್ತೀವಿ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇವೆಲ್ಲ. ಇನ್ನು ಉಡುಗೊರೆ ಅಥವಾ ದಂಡ ಬಜೆಟ್ ಅಂತ ಹೇಳ್ತೀವಿ. 1991ರಲ್ಲಿ PV ನರಸಿಂಹರಾವ್ ಸರ್ಕಾರ ಲೈಸೆನ್ಸ್ ರಾಜ್ಯಕ್ಕೆ ಕೊನೆ ಹಾಡಿತು. ಆದರೆ ಈ ವ್ಯವಸ್ಥೆಯನ್ನು ನಾಶ ಮಾಡುವ ಆರಂಭಿಕ ಕ್ರಮಗಳನ್ನ 1986ರಲ್ಲಿ VP ಸಿಂಗ್ ಆಯೋಗದಲ್ಲಿ ಕೈಗೊಳ್ಳಲಾಗಿತ್ತು. ಆಯ್ತಾ. ಅಂದ್ರೆ 1991ರಲ್ಲಿ ಈ ಲೈಸೆನ್ಸ್ ರಾಜ್ಯವನ್ನು ಏನು ಕ್ಯಾನ್ಸಲ್ ಮಾಡಿದ್ವಿ, ಅದಕ್ಕಿಂತ ಮುಂಚಿತವಾಗಿ ಒಂದು ಆರಂಭಿಕ ಪ್ರಯತ್ನವನ್ನು ಮಾಡಲಾಗಿತ್ತು ಲೈಸೆನ್ಸ್ ರಾಜ್ಯವನ್ನು ಕೊನೆಗೊಳಿಸಲು. 1986 ಅದು VP ಸಿಂಗ್ ಅವರು ಮಂಡನೆ ಮಾಡಿದರು. ಸೊ ಅದಕ್ಕೆ ಉಡುಗೊರೆ ಮತ್ತು ದಂಡ ಬಜೆಟ್ ಅಂತ ನಾವು ಹೇಳ್ತೀವಿ. ಅರ್ಥ ಆಯ್ತಾ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇಲ್ಲಿ ಫೆಬ್ರವರಿ 28 VP ಸಿಂಗ್ ಮಂಡಿಸಿದ VP ಸಿಂಗ್ ಅವರು ಮಂಡಿಸಿದ ಮುಂಗಡ ಪತ್ರವನ್ನ ಉಡುಗೊರೆ ಮತ್ತು ದಂಡ ಬಜೆಟ್ ಅಂತ ಹೇಳ್ತೀವಿ, ಅಥವಾ ಕ್ಯಾರೆಟ್ ಅಂಡ್ ಸ್ಟಿಕ್ ಬಜೆಟ್ ಅಂತ ಹೇಳ್ತೀವಿ. ನೋಡ್ರಿ ಇಂಪಾರ್ಟೆಂಟ್ ಎಲ್ಲ ಡ್ರೀಮ್ ಬಜೆಟ್, ಕ್ಯಾರೆಟ್ ಅಂಡ್ ಸ್ಟಿಕ್ ಬಜೆಟ್, ಮಿಲೇನಿಯಂ ಬಜೆಟ್, ಕಪ್ಪು ಬಜೆಟ್ ನಿಮಗೆಲ್ಲ ಹೊಂದಿಸಿ ಬರೋದಲ್ಲಿ ಕೇಳ್ತಾರೆ. ಇವೆಲ್ಲ ಇಂಪಾರ್ಟೆಂಟ್ ಗೊತ್ತಿರಬೇಕು. ನೆಕ್ಸ್ಟ್ ಕರಾಳದ ಬಜೆಟ್ ಅಥವಾ ಬ್ಲ್ಯಾಕ್ ಬಜೆಟ್ ಅಂತ ಹೇಳ್ತೀವಿ. 1973-74ರಲ್ಲಿ ಇಂದಿರಾ ಗಾಂಧಿ ಸರ್ಕಾರವಿದ್ದಾಗ ಯಶವಂತ್ B ಚವ್ಹಾಣ್ ಮಂಡಿಸಿದ ಮುಂಗಡ ಪತ್ರವನ್ನ ಕರಾಳ ಬಜೆಟ್ ಅಥವಾ ಬ್ಲ್ಯಾಕ್ ಬಜೆಟ್ ಎಂದೇ ಕರೆಯಲ್ಪಡುತ್ತದೆ.
ಏಕೆಂದರೆ ಆ ವರ್ಷ ದೇಶದ ವಿತ್ತೀಯ ಕೊರತೆ 550 ಕೋಟಿ ರೂಗಳಾಗಿತ್ತು. ಅರ್ಥ ಆಯ್ತಾ? ನಮಗೆ ಈ ಒಂದು ಫಿಸ್ಕಲ್ ಡೆಫಿಸಿಟ್ ಅರ್ಥ ಆಯ್ತಾ? ಫಿಸ್ಕಲ್ ಡೆಫಿಸಿಟ್ ಸಿಂಪಲ್ ಆಗಿ ಭಾರತದ ಒಂದು ಸಾಲದ ಪ್ರಮಾಣ ಏನಾಗಿತ್ತು, ಅತಿ ಹೆಚ್ಚಾಗಿತ್ತು. ಸೊ ಆದ್ದರಿಂದ ಆ ಒಂದು 1973-74 ಬಜೆಟ್ ಅನ್ನ ನಾವೇನು ಕರಿತೀವಿ, ಕರಾಳ ಬಜೆಟ್ ಅಂತ ಹೇಳ್ತೀವಿ ಅಥವಾ ಬ್ಲ್ಯಾಕ್ ಬಜೆಟ್ ಅಂತ ಹೇಳ್ತೀವಿ. ಆ ಬ್ಲ್ಯಾಕ್ ಬಜೆಟ್ ಅನ್ನ ಮಂಡನೆ ಮಾಡಿದಂದ್ರು ಬಿ ಚವ್ಹಾಣ್ ಅವರು, ಅಂದ್ರೆ ಯಶವಂತರಾವ್ ಬಿ ಚವ್ಹಾಣ್ ಅವರು ಏನ್ ಮಾಡಿದ್ರು, ಮಂಡನೆಯನ್ನ ಮಾಡಿರ್ತಕ್ಕಂಥದ್ದು. ನೋಡ್ರಿ ಗೊತ್ತಿರಬೇಕು. ಕ್ಯಾರೆಟ್ ಅಂಡ್ ಸ್ಟಿಕ್ ಬಜೆಟ್ ಅಂದ್ರೆ ಹೇಳ್ಬೇಕು, ವಿ ಪಿ ಸಿಂಗ್ ಹೇಳಬೇಕು. ತದನಂತರದಲ್ಲಿ ಮಿಲೇನಿಯಂ ಬಜೆಟ್ ಯಾರಂದ್ರೆ ಯಶವಂತ್ ಸಿನ್ಹಾ ಅಂತ ಹೇಳಬೇಕು. ಬ್ಲ್ಯಾಕ್ ಬಜೆಟ್ ಯಾರಂತ ಕೇಳಿದಾಗ ಯಶವಂತ್ ಬಿ ಚವ್ಹಾಣ್ ಅಂತ ಹೇಳಬೇಕು. ಶತಮಾನದ ಬಜೆಟ್ ಮಂಡನೆ ಮಾಡಿದವರು ಯಾರಂತ ಹೇಳಿದಾಗ ಯಾರು ಹೇಳ್ಬೇಕು ಹೇಳಿ, ನಿರ್ಮಲಾ ಸೀತಾರಾಮನ್ ಅಂತ ಹೇಳಬೇಕು. ತದನಂತರದಲ್ಲಿ ಈ ಒಂದು ಡ್ರೀಮ್ ಬಜೆಟ್ ಅನ್ನ ಮಂಡನೆ ಮಾಡಿದವರು ಯಾರಂದ್ರೆ ಪಿ ಚಿದಂಬರಂ ಅಂತ ಹೇಳಬೇಕು. ನೋಡಿ ಎಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ಸ್ಗಳು. ನಿಮಗೆ ನಾನು ಇಲ್ಲಿವರೆಗೆ ಏನು ಹೇಳ್ತೀನಿ ಅಂದ್ರೆ ಹಿನ್ನೆಲೆ ಹೇಳ್ತಾ ಇದ್ದೀನಿ ಬಜೆಟ್ ಬಗ್ಗೆ, ಅರ್ಥ ಆಯ್ತಾ? ಇನ್ನು ಮುಂದೆ ಕಂಟಿನ್ಯೂಸ್ ಹೇಳ್ತೀನಿ ನಾನು ನಿಮಗೆ ಈ ಒಂದು ಬಜೆಟ್ ಅಲ್ಲಿ ಏನೇನೋ ಅಪ್ಡೇಟ್ ಇದೆ ಅಂತಕ್ಕಂಥದ್ದು, ಅರ್ಥ ಆಯ್ತಾ? ಅದಕ್ಕಿಂತ ಮುಂಚಿತವಾಗಿ ನೋಡಿ ಇದೇ ತರನಾಗಿ ನಿಮಗೆ ಕ್ವಾಲಿಟೀಸ್ ಮತ್ತು ಕಂಟೆಂಟ್ ಇರ್ತಕ್ಕಂಥ ಕ್ಲಾಸ್ಗಳನ್ನು ಮಾಡ್ತೀವಿ. ಮತ್ತು ನಮ್ಮ ಮ್ಯಾಗ್ಝಿನ್ಸ್ಗಳಲ್ಲಿ ಈ ಕಂಟೆಂಟ್ ನಾನು ಏನು ಈ ಕಂಟೆಂಟ್ ತೊಗೊಂಡಿದ್ದೀನಿ ಎಲ್ಲ ನಮ್ಮ ಮ್ಯಾಗ್ಝಿನಲ್ಲಿ ಇರ್ತಕ್ಕಂಥದ್ದು. ನಾನು ಹಳೆಯದು ನಿಮ್ಮ ಮ್ಯಾಗ್ಝಿನ್ಸ್ಗಳಲ್ಲಿ ಎಲ್ಲ ಕೊಟ್ಟಿದ್ದೀನಿ ನಮ್ಮ ಮ್ಯಾಗ್ಝಿನಲ್ಲಿ. ಸೊ 1 ಮಂತಿಗೆ 40 ಆಗುತ್ತೆ. 2023 ಜಾನ್ ಟು ಜೂನ್ 2024 720 ಆಗುತ್ತೆ. 2022 ಜಾನ್ ಟು ಜೂನ್ 2024 1200 ಆಗುತ್ತೆ. ಡಿಸ್ಕೌಂಟ್ ಆಗಿ 1100 ಸಿಗುತ್ತೆ. ಇನ್ನು ಸುಮಾರು ಜನ ಏನು ಕೇಳ್ತಾ ಇದ್ದಾರೆ ಅಂದರೆ ಸರ್ ಜನವರಿ 2024 ನಮಗೆ ಜೂನ್ 2024 ಬೇಕಂತ ಕೇಳ್ತಾ ಇದ್ದಾರೆ. ನೋಡಿ ಜನವರಿ 2024 ಜೂನ್ 2024 6 ಮಂತ್ ಆಗುತ್ತೆ. ಅದಕ್ಕೆ 240 ರೂಪೀಸ್ ಆಗುತ್ತೆ. ಸೊ 240 ರೂಪೀಸ್ ಯಾವುದಾದ್ರೆ ಫೋನ್ಪೇ ಆಗಿರ್ಬೋದು, ಗೂಗಲ್ ಪೇ, ಪೇಟಿಎಂ, ಬಿ ಪೇ ಮುಖಾಂತರ ಈ ನಂಬರ್ಗೆ ಪೇ ಮಾಡೋದನ್ನು ವಾಟ್ಸಪ್ಪಲ್ಲಿ ಪೇಮೆಂಟ್ ಮಾಡೋ ಸ್ಕ್ರೀನ್ಶಾಟ್ ಕಳಿಸ್ತಾರೆ. ನಮ್ಮ ನೋಟ್ಸ್ಗಳನ್ನು ತಮಗೆ ಸಾಫ್ಟ್ ಫಾರ್ಮ್ಯಾಟ್ ಅಥವಾ PDF ಫಾರ್ಮ್ಯಾಟಲ್ಲಿ ನಾವು ಪ್ರೊವೈಡ್ ಮಾಡ್ತೀವಿ. ಎಸ್, ನೆಕ್ಸ್ಟ್ ನೋಡ್ರಿ ಇನ್ನು ಈಗ ಬಜೆಟ್ ಅಪ್ಡೇಟೆಡ್ ಇನ್ಫಾರ್ಮೇಷನ್ ನಾವು ಡಿಸ್ಕಷನ್ ಮಾಡೋಣ. ಏನೇನಿದೆ ಅಂತಕ್ಕಂಥ ಪ್ರಸ್ತುತ ಬಜೆಟಲ್ಲಿ ಹಿನ್ನೆಲೆ ಇನ್ಫಾರ್ಮೇಷನ್ ಎಲ್ಲ ನಾನು ನಿಮಗೆ ಕೊಟ್ಟಿದ್ದೀನಿ. ಈಗ ನೋಡ್ರಿ, ಇತ್ತೀಚೆಗೆ ನಿರ್ಮಲಾ ಸೀತಾರಾಮನ್ ಅವರು ಏನು ಮಾಡಿದ್ರು, 2024-25ನೇ ಸಾಲಿನ ಬಜೆಟ್ ಅನ್ನ ಏನು ಮಾಡಿದ್ರು, ಮಂಡನೆಯನ್ನ ಮಾಡಿದ್ದಾರೆ. ಸೊ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಾಡಿದ್ದು ಎಷ್ಟನೇ ಬಜೆಟ್ ಆಗಿದೆ, 7ನೇ ಬಜೆಟ್. ಇಂಪಾರ್ಟೆಂಟ್ ನೋಡ್ರಿ, ಈ ತರ ನಿಮ್ಮ ಪ್ರಶ್ನೆಗಳೆಲ್ಲ KS ಆಗಿರ್ಬೋದು ಅಥವಾ ಗ್ರೂಪ್ C ಆಗಿರ್ಬೋದು, ಅಲ್ಲಿ ನಿಮಗೆ ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆ ಆದರೂ ಕೇಳ್ಬೋದು ಅಥವಾ ಡೈರೆಕ್ಟ್ ಆಗಿ ಕೇಳ್ಬೋದು. ಯಾವ ತರ ಕೇಳ್ತಾರ, ಇತ್ತೀಚೆಗೆ ನಿರ್ಮಲಾ ಸೀತಾರಾಮನ್ ಅವರು ಮಂಡನೆ ಮಾಡಿದ ಬಜೆಟ್ ಎಷ್ಟನೇದಾಗಿದೆ ಅಂದ್ರೆ ಅದು 7ನೇ ಬಜೆಟ್ ಆಗಿದೆ. 7ನೇ ಬಾರಿ ಬಜೆಟ್ ಮಂಡನೆ ಮಾಡಿದ ಮೊದಲ ಮಹಿಳಾ ಹಣಕಾಸು ಸಚಿವೆಯಾಗಿದ್ದಾರೆ. ಅರ್ಥ ಆಯ್ತಾ? 7 ಬಾರಿ ಬಜೆಟ್ ಅಂದ್ರೆ ಅತಿ ಹೆಚ್ಚು ಬಾರಿ ಬಜೆಟ್ ಅನ್ನೇ ಮಂಡನೆ ಮಾಡಿದ ಮಹಿಳೆ ಯಾರಂತ ಕೇಳಿದಾಗ ನಿರ್ಮಲಾ ಸೀತಾರಾಮನ್. ಅತಿ ಹೆಚ್ಚು ಬಾರಿ ಬಜೆಟ್ ಮಂಡನೆ ಮಾಡಿದವರು ಯಾರಂದ್ರೆ ಮೊರಾರ್ಜಿ ದೇಸಾಯಿ. ಸತತವಾಗಿ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡನೆ ಮಾಡಿದಾರೆ ಅಂದ್ರೆ ಅದನ್ನು ಕೂಡ ಏನಾಗುತ್ತೆ, ನಿರ್ಮಲಾ ಸೀತಾರಾಮನ್ ಆಗುತ್ತೆ. ಈಗಾಗಲೇ ಈ ಮಾಹಿತಿಯನ್ನು ಹೇಳಿದೆ ನಿಮಗೆ. ದೇಶದ ಮೊದಲ ಡಿಜಿಟಲ್ ಬಜೆಟ್ ಮಂಡನೆ ಮಾಡಿದ ಮಹಿಳೆ ಯಾರಂದ್ರೆ ಅವರು ಕೂಡ ಯಾರಂದ್ರೆ ನಿರ್ಮಲಾ ಸೀತಾರಾಮನ್ ಆಗುತ್ತೆ. ಫಸ್ಟ್ ಟೈಮು ಡಿಜಿಟಲ್ ಬಜೆಟ್ ಅಥವಾ ಕಾಗದ ರಹಿತ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಅತಿ ಉದ್ದನೆ ಬಜೆಟ್ ಭಾಷಣ ಮಾಡಿದ ಮೊದಲ ಮಹಿಳೆಯಾಗಿದ್ದಾರೆ ಯಾರು, ನಿರ್ಮಲಾ ಸೀತಾರಾಮನ್ ಅವರು. ನಿರ್ಮಲಾ ಸೀತಾರಾಮನ್. ಹಾಗಾದ್ರೆ ಪ್ರಸ್ತುತ ಬಜೆಟ್ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಪ್ರಸ್ತುತವಾಗಿರ್ತಕ್ಕಂಥ ಬಜೆಟ್ 2024-25ನೇ ಸಾಲಿನ ಬಜೆಟ್ ಅನ್ನ ಏನು ಮಂಡನೆ ಮಾಡಿದರೆ, ಈ ಬಜೆಟ್ ಗಾತ್ರ ಎಷ್ಟಂದ್ರೆ 48.21 ಲಕ್ಷ ಕೋಟಿ. ಎಷ್ಟು ಸ್ಟಾರ್ ಕೊಟ್ರು ಕಡಿಮೆನೆ. ಅರ್ಥ ಆಯ್ತಾ? ನಿಮಗೆ ಡೈರೆಕ್ಟ್ ಆಗಿ ಕೇಳ್ತಾರೆ ಗ್ರೂಪ್ C ಎಕ್ಸಾಮಿನೇಷನ್ ಅಲ್ಲಿ. ಇತ್ತೀಚೆಗೆ ಬಜೆಟ್ ಮಂಡನೆ ಮಾಡಿದ ಕೇಂದ್ರ ಬಜೆಟ್ನ ಒಟ್ಟು ಗಾತ್ರ ಎಷ್ಟಂದ್ರೆ 48.21 ಲಕ್ಷ ಕೋಟಿ. ಎಕ್ಸಾಕ್ಟ್ ನಿಮಗೆ ಫಿಗರ್ ನೆನಪಿರಲಿಲ್ಲ ಅಂದ್ರೂ ಪರವಾಗಿಲ್ಲ, ಈ ಒಂದು ರೌಂಡ್ ವ್ಯಾಲ್ಯೂವನ್ನ ತಮ್ಮ ತಲೆಯಲ್ಲಿ ಇರಬೇಕು. ಈ ಗಾತ್ರದಲ್ಲಿ ಈ ಹಿಂದಿನ ಎಲ್ಲಾ ಬಜೆಟ್ಗಳ ದಾಖಲೆ ಮುರಿದಿದೆ. ಅದು ಆಯ್ತಾ? ಹಿಂದೆ ಏನು ಬಜೆಟ್ ಅನ್ನ ಮಂಡನೆ ಮಾಡಿದ್ರು ನಿರ್ಮಲಾ ಸೀತಾರಾಮನ್ ಅವರು, ಎಲ್ಲಾ ಬಜೆಟ್ಗಳ ದಾಖಲೆಯನ್ನು ಮುರಿದಾಕಿದೆ. ಗಾತ್ರದಲ್ಲಿ ಅಂದ್ರೆ ಅತಿ ದೊಡ್ಡ ಗಾತ್ರದ ಬಜೆಟ್ ಇದು. ಕಳೆದ ಬಾರಿ ಬಜೆಟ್ಗಿಂತ 3 ಲಕ್ಷ ಕೋಟಿ ರೂಪಾಯಿ ಏನಾಗಿದೆ, ಏರಿಕೆಯಾಗಿದೆ. ಹೋದ ಬಜೆಟ್ ನಾವು ಅತಿ ಹೆಚ್ಚು ಅಂತ ಅನ್ಕೊಂಡಿದೀವಿ, ಅದಕ್ಕಿಂತ ಹೆಚ್ಚಿನದಾಗಿ 3 ಲಕ್ಷ ಕೋಟಿ ರೂಪಾಯಿಗಳನ್ನ ಏರಿಕೆ ಮಾಡಿ ಈ ಬಾರಿ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. 2024-25ನೇ ಸಾಲಿನಲ್ಲಿ ಒಟ್ಟಾರೆ GDPಯಲ್ಲಿ ಶೇಕಡ 4.9% ವಿತ್ತೀಯ ಕೊರತೆಯನ್ನು ಅಂದಾಜು ಮಾಡಲಾಗಿದೆ. ಅದಾಯ್ತಾ? ಫಿಸ್ಕಲ್ ಡೆಫಿಸಿಟ್ ಅಂತ ಹೇಳ್ತೀವಿ. ಇಂಪಾರ್ಟೆಂಟ್ ಇದು. ಫಿಸ್ಕಲ್ ಡೆಫಿಸಿಟ್ ಪ್ರಸ್ತುತವಾಗಿ ಒಂದು GDPಯ ಎಷ್ಟು ಪರ್ಸೆಂಟೇಜ್ ಇದೆ ಅಂದ್ರೆ 4.9%, ಅಪ್ರಾಕ್ಸಿಮೇಟ್ಲಿ 5%. ಅಂದ್ರೆ ನಮ್ಮ ಹತ್ರ 100 ರೂಪಾಯಿ GDP ಇದ್ರೆ ಅದರಲ್ಲಿ 5 ರೂಪಾಯಿ ಏನಿದೆ ಫಿಸ್ಕಲ್ ಡೆಫಿಸಿಟ್ ಇದೆ. ಸೊ ಫಿಸ್ಕಲ್ ಡೆಫಿಸಿಟ್ ಅಂದ್ರೆ 5% ಅಂದ್ರೆ ಸಾಲ ಅಂತ ನಾವು ಹೇಳ್ತೀವಿ. ಆಯ್ತಾ? ಸಿಂಪಲ್ ಆಗಿ ನಿಮ್ಮ ಲ್ಯಾಂಗ್ವೇಜ್ ಅಲ್ಲಿ ಹೇಳೋದಾದ್ರೆ. ಇನ್ನು ವಿತ್ತೀಯ ಕೊರತೆ ಪ್ರಮಾಣವನ್ನ ಶೇಕಡ 4.5ಕ್ಕೆ ತಗ್ಗಿಸುವ ಗುರಿಯನ್ನು ಹಾಕಿಕೊಳ್ಳಲಾಗಿದೆ. ಇದು ಇಂಪಾರ್ಟೆಂಟ್. ಈ ತರ ಪ್ರಶ್ನೆಗಳನ್ನ ನಿಮಗೆ KPSC ಎಕ್ಸಾಮ್ ನಲ್ಲಿ
ಹಿಂದೆನೂ ಕೂಡ ಕೇಳಿದ್ದಾರೆ. ಅದಾಯ್ತಾ, ಯಾವುದೋ ಒಂದು ನಿಮಗೆ ಅಸಿಸ್ಟೆಂಟ್ ಅಕೌಂಟೆಂಟು ಅಥವಾ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಪೆಕ್ಟರ್ಲಿ ಕ್ವಶನ್ ಕೇಳಿದ್ದಾರೆ ಈ ಥರ. ಕರ್ನಾಟಕ ಸರ್ಕಾರವು ಬರ್ತಕ್ಕಂಥ ಮುಂದಿನ ವರ್ಷದಲ್ಲಿ ಎಷ್ಟು ಒಂದು ವಿತ್ತೀಯ ಕೊರತೆಯನ್ನು ತಗ್ಗಿಸುವ ಗುರಿಯನ್ನು ಹಾಕ್ಕೊಂಡಿದೆ ಅಂತ ಕೇಳಿದ್ದಾರೆ. ಸೊ ಹಂಗೆ ಭಾರತದ ಒಂದು ವಿತ್ತೀಯ ಕೊರತೆಯನ್ನು ಕೂಡ ಕೇಳಬಹುದು. ಎಷ್ಟು 4.5ಗೆ ಇಳಿಸುವ ಗುರಿಯನ್ನು ಹಾಕ್ಕೊಂಡಿದೆ. ಬಟ್ ಎಷ್ಟಿದೆ ಈಗ 4.9%, ದಟ್ ಇಸ್ ಅರೌಂಡ್ 5% ಇದೆ. ಅರ್ಥ ಆಯ್ತಾ? ನೋಡಿ, 2024-25ನೇ ಸಾಲಿನಲ್ಲಿ ಒಟ್ಟಾರೆ ಸ್ವೀಕೃತಿ ಅಂದರೆ ಬಂದಿರತಕ್ಕಂಥ ಸರ್ಕಾರಕ್ಕೆ ಬಂದಿರತಕ್ಕಂಥ ಇನ್ಕಮ್ ಟೋಟಲ್ ರೆಸಿಪ್ಟ್ ಎಷ್ಟು ಅಂತಕ್ಕಂಥದ್ದು, ಅದು ರೆವಿನ್ಯೂ ರೆಸಿಪ್ಟರ್ ಆಗಿರ್ಬೋದು ಅಥವಾ ಕ್ಯಾಪಿಟಲ್ ರಿಸಿಪ್ಟರ್ ಆಗಿರ್ಬೋದು. ಟೋಟಲ್ಲು 32.07 ಲಕ್ಷ ಕೋಟಿ ಇದೆ. ತದನಂತರದಲ್ಲಿ ಒಟ್ಟಾರೆ ವೆಚ್ಚ ಟೋಟಲ್ ಎಕ್ಸ್ಪೆಂಡಿಚರ್ 48.21 ಲಕ್ಷ ಕೋಟಿ. ಸೊ ಬಜೆಟ್ ಗಾತ್ರನೂ ಕೂಡ 48.21 ಲಕ್ಷ ಕೋಟಿ. ಇನ್ನು ಟೋಟಲ್ ಎಕ್ಸ್ಪೆಂಡಿಚರ್ ಕೂಡ 48.21 ಲಕ್ಷ ಕೋಟಿ. ಸೊ ವಾಟ್ ಇಟ್ ಇಂಡಿಕೇಟ್ಸ್ ದ್ಯಾಟ್ ಇಟ್ ಇಸ್ ಒನ್ ಆಫ್ ದಿ ಬ್ಯಾಲೆನ್ಸ್ಡ್ ಬಜೆಟ್. ಅರ್ಥ ಆಯ್ತಾ? ಬ್ಯಾಲೆನ್ಸ್ಡ್ ಬಜೆಟ್ ಅಂತ ನಾವು ಹೇಳ್ತೀವಿ. 7ನೇ ಬಜೆಟ್ ಮಂಡಿಸಿರುವ ನಿರ್ಮಲಾ ಸೀತಾರಾಮನ್ ವಿಕಸಿತ ಭಾರತ ಗುರಿ ಸಾಧನೆಯ ನಿಟ್ಟಿನಲ್ಲಿ 9 ಆದ್ಯತಾ ವಲಯಗಳನ್ನು ಘೋಷಿಸಿದ್ದಾರೆ. ಈ ಬಜೆಟ್ನಲ್ಲಿ ಟೋಟಲ್ಲು ಎಷ್ಟು ಆದ್ಯತಾ ಪ್ರಯಾರಿಟಿ ಈ ಒಂದು ಸೆಕ್ಟರ್ಸ್ಗಳನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಪ್ರಯಾರಿಟಿ ಸೆಕ್ಟರ್ಸ್ಗಳು ಎಷ್ಟಿದೆ ಅಂದರೆ 9 ಒಂದು ಪ್ರಯಾರಿಟಿ ಸೆಕ್ಟರ್ಸ್ಗಳನ್ನು ಅವರು ಒತ್ತು ಕೊಟ್ಟು ಈ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಅವು 9 ಯಾವ ಅಂತಕ್ಕಂಥದ್ದು ನಿಮಗೆ KPSC ಪ್ರಿಲಿಮ್ಸ್ KS ಪ್ರಿಲಿಮ್ಸ್ ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟು. ಸೊ ಯಾವ ಇದಾವೆ ಅಂತಕ್ಕಂಥ ನೋಡ್ತಾ ಬಂದಾಗ, ಕೃಷಿಯಲ್ಲಿ ಉತ್ಪಾದಕತೆ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಕಾಪಾಡೋದು ಮೊದಲನೇದು. ಇನ್ನು ಅಂತರ್ಗತ ಮಾನವ ಸಂಪನ್ಮೂಲ ಅಭಿವೃದ್ಧಿ ಮತ್ತು ಸಾಮಾಜಿಕ ನ್ಯಾಯ, ನಾವೀನ್ಯತೆ ಸಂಶೋಧನೆ ಮತ್ತು ಅಭಿವೃದ್ಧಿ ಮೂರನೇದು. ಇನ್ನು ಉದ್ಯೋಗ ಮತ್ತು ಸೇವೆಗಳು, ಉತ್ಪಾದನೆ ಮತ್ತು ಸೇವೆಗಳು. ತದನಂತರದಲ್ಲಿ 6ನೇದು ನಗರಾಭಿವೃದ್ಧಿ, ಇಂಧನ ಮತ್ತು ಭದ್ರತೆ, ಮೂಲಭೂತ ಸೌಕರ್ಯ, ಮುಂದಿನ ಪೀಳಿಗೆಯ ಸುಧಾರಣೆಗಳು. ಇವೇನಂದ್ರೆ 9 ಒಂದು ಆದ್ಯತಾ ವಲಯಗಳನ್ನು ಮಾಡಿಕೊಂಡು ಈ ಬಾರಿ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಯಾರು? ನಿರ್ಮಲಾ ಸೀತಾರಾಮನ್. ಈ 9 ಆದ್ಯತಾ ವಲಯಗಳು ಒಂದು ಬಾರಿ ನಿಮ್ಮ ತಲೆಯಲ್ಲಿ ಸ್ಕ್ಯಾನ್ ಆಗಬೇಕು. ಅರ್ಥ ಆಯ್ತಾ? ಎಕ್ಸಾಮ್ ಅಲ್ಲಿ ನಿಮಗೆ ಕೇಳುವ ಸಂಭಾವನೆ ಇರುತ್ತೆ. ಇನ್ನು ಬಜೆಟ್ನ ಮುಖ್ಯಾಂಶ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ನೋಡ್ರಿ, ಬಜೆಟ್ನಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸ್ಕೀಮ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಯಾವುದ್ರೆ ಒಂದು ಪೂರ್ವೋದಯ ಯೋಜನೆ. ಹಾಗಾದ್ರೆ ಪೂರ್ವೋದಯ ಯೋಜನೆ ಯಾವ್ಯಾವ ರಾಜ್ಯಗಳಿಗೆ ಇದು ಸಂಬಂಧಪಟ್ಟಿದೆ ಅಂದ್ರೆ, ಪೂರ್ವ ರಾಜ್ಯಗಳಾದ ಬಿಹಾರ್, ಜಾರ್ಖಂಡ್, ಪಶ್ಚಿಮ ಬಂಗಾಳ, ಒಡಿಶಾ ಮತ್ತು ಆಂಧ್ರ ಪ್ರದೇಶಗಳಿಗೆ ಸರ್ವತೋಮುಖ ಅಭಿವೃದ್ಧಿಗಾಗಿ ಈ ಯೋಜನೆಯನ್ನ ಜಾರಿಗೆ ತರಲಾಗಿದೆ. ತಥಾ ಪೂರ್ವೋದಯ ಯೋಜನೆ ಯಾವುದು? ಪೂರ್ವ ರಾಜ್ಯಗಳಾಗಿರ್ತಕ್ಕಂಥ ಬಿಹಾರ್, ಜಾರ್ಖಂಡ್, ಪಶ್ಚಿಮ ಬಂಗಾಳ, ಒಡಿಶಾ, ಆಂಧ್ರ ಪ್ರದೇಶ್ ಇವುಗಳ ಒಂದು ಸರ್ವತೋಮುಖ ಅಭಿವೃದ್ಧಿಗಾಗಿ ಈ ಯೋಜನೆ ಜಾರಿಗೆ ತರಲಾಗಿದೆ. ಅರ್ಥ ಆಯ್ತಾ? ಇದರಲ್ಲಿ ಎಷ್ಟು ಅಮೌಂಟ್ ಅನ್ನು ನೀಡಿದರೆ ಅಂತಕ್ಕಂಥದ್ದು ನಾಟ್ ರಿಕ್ವೈರ್ಡ್. ಅರ್ಥ ಆಯ್ತಾ? ಇದಕ್ಕೆ ನಮಗೆ ಅವಶ್ಯಕತೆ ಇರತಕ್ಕಂಥ ಒಂದು ಇನ್ಫಾರ್ಮೇಶನ್. ಇನ್ನು ತದನಂತರದಲ್ಲಿ ಮುದ್ರಾ ಯೋಜನೆ ಅಡಿಯಲ್ಲಿ ನೀಡಲಾಗುತ್ತಿದ್ದ ಅತಿ ಸಣ್ಣ ಹಾಗೂ ಮಧ್ಯಮ ಗಾತ್ರದ ಕೈಗಾರಿಕೆಗಳಿಗೆ ಹಾಗೂ ಸ್ವಯಂ ಉದ್ಯೋಗ ಕೈಗೊಳ್ಳರಿಗೆ ನೀಡುವ ಒಂದು ಸಾಲದ ಮಿತಿಯನ್ನ 10 ಲಕ್ಷದಿಂದ 20 ಲಕ್ಷಕ್ಕೆ ಏರಿಕೆ ಮಾಡಲಾಗಿದೆ. ಈಗಾಗಲೇ ನಾನು ಕ್ಲಾಸಲ್ಲಿ ಕೂಡ ಹೇಳಿದ್ದೀನಿ, ಮುದ್ರಾ ಬ್ಯಾಂಕ್ ಬಗ್ಗೆನೂ ಕೂಡ ಹೇಳಿದ್ದೀನಿ. ತಮಗೆ ಗೊತ್ತಿದೆ, ಮುದ್ರಾ ಬ್ಯಾಂಕ್ ಅಂತಕ್ಕಂಥದ್ದು 2015ರಲ್ಲಿ ಮುದ್ರಾ ಯೋಜನೆ ಅಡಿಯಲ್ಲಿ, ಅರ್ಥ ಮುದ್ರಾ ಯೋಜನೆ ಅಡಿಯಲ್ಲಿ ಈ ಒಂದು ಬ್ಯಾಂಕ್ ಅನ್ನ ಸ್ಟಾರ್ಟ್ ಮಾಡಲಾಯಿತು. ಮೈಕ್ರೋ ಡೆವಲಪ್ಮೆಂಟ್ ರೀಫೈನಾನ್ಸ್ ಏಜೆನ್ಸಿ ಅಂತಕ್ಕಂಥದ್ದು. ಸೊ ಈ ಒಂದು ಬ್ಯಾಂಕ್ 2015ರಲ್ಲಿ ಏನು ಸ್ಟಾರ್ಟ್ ಮಾಡಲಾಯಿತು, ಇದು 3 ಥರದ ಸಾಲವನ್ನ ಕೊಡ್ತಾ ಇತ್ತು. ಆಯ್ತಾ? ಅದನ್ನ ಹೇಳಿದೆ ನಿಮಗೆ, ಶಿಶು, ತರುಣ ಇವೆಲ್ಲ ಹೇಳಿದ್ದೀನಿ. 3 ಥರದ ಒಂದು ಸಾಲವನ್ನ ಕೊಡುತ್ತೆ. ಸೊ ಆ ಒಂದು 3 ಥರ ಸಾಲದಲ್ಲಿ ಟೋಟಲ್ ಹೈಯೆಸ್ಟ್ ಎಷ್ಟು ಕೊಡ್ತಾ ಇತ್ತು ಅಂದ್ರೆ 10 ಲಕ್ಷ ರೂಪಾಯಿಗಳನ್ನ ಕೊಡಲಾಗ್ತಾ ಇತ್ತು. ಮುದ್ರಾ ಯೋಜನೆಯಲ್ಲಿ ಎಷ್ಟಂದ್ರೆ ಟೋಟಲ್ 10 ಲಕ್ಷ ರೂಪಾಯಿ. ಅತಿ ಹೆಚ್ಚಿನ ಅಮೌಂಟ್ ಅಂದ್ರೆ 10 ಲಕ್ಷ ಬಿಟ್ಟು ಕೊಡ್ತಾ ಇರಲಿಲ್ಲ. ಈಗ ಈ ಅಮೌಂಟ್ನ ಪ್ರಮಾಣವನ್ನ 20 ಲಕ್ಷಕ್ಕೆ ಏರಿಕೆ ಮಾಡಲಾಗಿದೆ. ಇಂಪಾರ್ಟೆಂಟ್ ಇದು. ನಿಮಗೆ ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆ ಕೇಳಬಹುದು, ಮುದ್ರಾ ಯೋಜನೆ ಬಗ್ಗೆ ಕೇಳಬಹುದು, ಮುದ್ರಾದ ವಿಸ್ತೃತ ಕೇಳಬಹುದು, ಎಷ್ಟು ತರ ಸಾಲದ ಬಗ್ಗೆ ಅಂತಕ್ಕಂಥದ್ದು ಗೊತ್ತಿರಬೇಕು, ಆಮೇಲೆ ಲಿಮಿಟ್ ಎಷ್ಟು ಕೊಡಬಹುದು ಅಂತಕ್ಕಂಥದ್ದು ಗೊತ್ತಿರಬೇಕು. ಅರ್ಥ ಆಯ್ತಾ? ಇಂಪಾರ್ಟೆಂಟ್ ಇದು ಒಂದು ಫ್ಯಾಕ್ಟು. ಇನ್ನು ತದನಂತರದಲ್ಲಿ ನವೋದ್ಯಮಗಳು ಮತ್ತು ಮಾರುಕಟ್ಟೆ ಮೌಲ್ಯಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಭಾರತೀಯ ಹೂಡಿಕೆದಾರರಿಂದ ಬಂಡವಾಳ ಸಂಗ್ರಹಿಸಿದರೆ ಅದಕ್ಕೆ ವಿಧಿಸಲಾಗುತ್ತಿದ್ದ 30.9% ಏಂಜಲ್ ಟ್ಯಾಕ್ಸ್ ಸಂಪೂರ್ಣವಾಗಿ ರದ್ದುಗೊಳಿಸಲಾಗಿದೆ. ಅರ್ಥ ಆಯ್ತಾ? ನಾನು ಪ್ರೀವಿಯಸ್ ಕ್ಲಾಸಲ್ಲಿ ನಿಮಗೆ ಹೇಳಿದ್ದೀನಿ ಏಂಜಲ್ ಟ್ಯಾಕ್ಸ್ ಅಂದರೆ ಏನು, ಯಾರ ಮೇಲೆ ಅದನ್ನ ಹಾಕಲಾಗುತ್ತಂದ್ರೆ ಏಂಜಲ್ ಇನ್ವೆಸ್ಟರ್ ಅಂತ ಹೇಳ್ತೀವಿ. ಸೊ ಏಂಜಲ್ ಇನ್ವೆಸ್ಟರ್ ಅಂದ್ರೆ ಯಾರು? ಸೊ ಇವರು ಅತಿ ಹೆಚ್ಚಾಗಿ ಹೂಡಿಕೆಯನ್ನು ಮಾಡ್ತಾರೆ ಎಲ್ಲಿ ಅಂದ್ರೆ ನವೋದ್ಯಮಗಳಲ್ಲಿ. ನವೋದ್ಯಮ ಅಂದ್ರೆ ಸ್ಟಾರ್ಟ್ಅಪ್ ಅಂತ ನಾವು ಹೇಳ್ತೀವಿ. ಅರ್ಥ ಆಯ್ತಾ? ಇನ್ನು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ ಅವಧಿಯನ್ನ 5 ವರ್ಷದವರೆಗೆ ವಿಸ್ತರಿಸಲಾಗಿದೆ. ಅರ್ಥ ಆಯ್ತಾ? ಈಗ 2024. ಸೊ ಇಲ್ಲಿಂದ ಮುಂದೆ 5 ವರ್ಷ ಅಂದ್ರೆ 2025ವರೆಗೆ ಏನ್ ಮಾಡಲಾಗಿದೆ ಅಂದ್ರೆ ಇದು 29ವರೆಗೆ ಕಂಟಿನ್ಯೂಟಿಯನ್ನ ಇಡಲಾಗಿರ್ತಕ್ಕಂಥದ್ದು. 5 ವರ್ಷ ಮುಂದೆ ಓಡಿಸಿದ್ದಾರೆ.
ಇನ್ನು ಪ್ರಧಾನಮಂತ್ರಿಗಳ ಪ್ಯಾಕೇಜ್ ಭಾಗವಾಗಿ ಎಂಪ್ಲಾಯ್ಮೆಂಟ್ ಲಿಂಕ್ಡ್ ಇನ್ಸೆಂಟಿವ್ನ ನಡಿ 3 ಯೋಜನೆಗಳನ್ನು ಪ್ರಕಟಿಸಲಾಗಿದೆ. ಅರ್ಥ ಆಯ್ತಾ? ಒಟ್ಟಾರೆಯಾಗಿ ಈ ಒಂದು ಪ್ರೈಮ್ ಮಿನಿಸ್ಟರ್ ಪ್ಯಾಕೇಜ್ ಅರ್ಥ ಆಯ್ತಾ, PM ಪ್ಯಾಕೇಜ್ ಅಂತ ಒಂದು ಯೋಜನೆಗಳನ್ನು ಮಾಡಿದ್ದಾರೆ. PM ಪ್ಯಾಕೇಜ್ ಒಟ್ಟಾರೆಯಾಗಿ ಅದರಲ್ಲಿ ಟೋಟಲ್ 5 ಯೋಜನೆಗಳು ಮಾಡಿದ್ದಾರೆ. ಸೊ ಆ 5 ಯೋಜನೆಗಳಲ್ಲಿ 3 ಎದಕ್ಕೆ ಸಂಬಂಧಪಟ್ಟಿವೆ ಅಂದರೆ ಎಂಪ್ಲಾಯ್ಮೆಂಟ್ ಲಿಂಕ್ಡ್ ಇನ್ಸೆಂಟಿವ್. ಅರ್ಥ ಆಯ್ತಾ? ಎಂಪ್ಲಾಯ್ಮೆಂಟ್ ಲಿಂಕ್ಡ್ ಇನ್ಸೆಂಟಿವ್, ಎಂಪ್ಲಾಯ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಅವರಿಗೆ ಒಂದು ಅನುದಾನವನ್ನು ನೀಡೋದು, ಎಂಪ್ಲಾಯ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಯುವಕರಿಗೆ. ಸೊ ಅದಕ್ಕೆ ಸಂಬಂಧಪಟ್ಟ 3 ಯೋಜನೆಗಳನ್ನು ಪ್ರಕಟ ಮಾಡಿದ್ದಾರೆ. 3 ಯೋಜನೆಗಳನ್ನು ಸ್ಕೀಮ್ 1, ಸ್ಕೀಮ್ 2, ಸ್ಕೀಮ್ ಎ, ಸ್ಕೀಮ್ ಬಿ, ಸ್ಕೀಮ್ ಸಿ ಅಂತ ಮಾಡಿದ್ದಾರೆ. ಇವು ಇಂಪಾರ್ಟೆಂಟು. ಸ್ಕೀಮ್ ಎ ಅಂದ್ರೆ ಏನು, ಸ್ಕೀಮ್ ಬಿ ಅಂದ್ರೆ ಏನು, ಸ್ಕೀಮ್ ಸಿ ಅಂದ್ರೆ ಏನು. ಸ್ಕೀಮ್ ಎ ಬಗ್ಗೆ ಮಾತಾಡ್ತಾ ಬಂದಾಗ ಸಂಘಟಿತ ವಲಯಗಳಲ್ಲಿ ಮೊದಲ ಬಾರಿಗೆ ಉದ್ಯೋಗ ಪಡೆದ ಗರಿಷ್ಠ 1 ಲಕ್ಷ ರೂವರೆಗೆ ಮಾಸಿಕ ವೇತನ ಪಡೆಯವರಿಗೆ 1 ತಿಂಗಳ ಸಂಬಳವನ್ನು ಗರಿಷ್ಠ ಮಿತಿ 15,000 ರು 3 ಸಮಾನ ಕಂತುಗಳಲ್ಲಿ ನೇರ ವರ್ಗಾವಣೆ. ಇದರ ಲಾಭ ಪಡೆಯಲು ಉದ್ಯೋಗಿಯು EPAF ಅದರಲ್ಲಿ ಏನು ಮಾಡಬೇಕು, ನೋಂದಣಿ ಆಗಿರಬೇಕು. ಆಯಿತಾ? ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಅಂತ ಹೇಳ್ತೀವಿ, ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್. ಅದರಲ್ಲಿ ರಿಜಿಸ್ಟರ್ಡ್ ಆಗಿರ್ತಕ್ಕಂಥ ಒಂದು ಫಾರ್ಮಲ್ ಸೆಕ್ಟರಲ್ಲಿ, ಆಯಿತಾ, ಫಾರ್ಮಲ್ ಸೆಕ್ಟರ್ ಅಂದ್ರೆ ಫಾರ್ಮಲ್ ಸೆಕ್ಟರ್ ಅಂದರೆ ಸರ್ಕಾರಿ ನೌಕರಿ ಯಾರು ತಗೋತಾರ, ಸೊ ಅವರಿಗೆ ಎಷ್ಟಂದರೆ ಅಂದರೆ 3 ಕಂತುಗಳಲ್ಲಿ ಮಾಸಿಕ ವೇತನ ಎಷ್ಟಂದರೆ 1 ಲಕ್ಷದವರೆಗೆ 1 ತಿಂಗಳ ಸಂಬಳವನ್ನು ಅವ್ರು ಪಡಿತಿದ್ರೆ ಅವರಿಗೆ ಎಷ್ಟಂದರೆ 15,000 ರು 3 ಸಮಾನ ಕಂತುಗಳಲ್ಲಿ ನೇರ ವರ್ಗಾವಣೆ. ಫಸ್ಟ್ ಟೈಮ್ ಅವ್ರು ಏನಾದರೂ ಜಾಬ್ ತೊಗೊಂಡಿದ್ರೆ ಅವ್ರಿಗೆ ಏನು ಮಾಡುತ್ತೆ, ಸರ್ಕಾರ ಕೊಡುತ್ತೆ. ಇದು ಇಂಪಾರ್ಟೆಂಟು. ಇದು ಸ್ಕೀಮ್ ಎ ಅಂತ ಹೇಳ್ತೀವಿ. ತದನಂತರದಲ್ಲಿ ಸ್ಕೀಮ್ ಬಿ, ಉತ್ಪಾದನಾ ವಲಯದಲ್ಲಿ ಮೊದಲ ಬಾರಿಗೆ ಉದ್ಯೋಗಕ್ಕೆ ಸೇರಿದ ಆರಂಭದ 4 ವರ್ಷಗಳಲ್ಲಿ ಅವರು ಈ ಒಂದು ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಏನಿದೆ, ಸೊ ಅದಕ್ಕೆ ಕೊಡುಗೆ ಆಧಾರದ ಮೇಲೆ ಉದ್ಯೋಗಿ ಮತ್ತು ಉದ್ಯೋಗಾತರಿಗೆ ನೇರವಾಗಿ ಪ್ರೋತ್ಸಾಹವನ್ನು ನೀಡಲಾಗುತ್ತದೆ. ಇದರಿಂದ ಎಷ್ಟಂದರೆ 30 ಲಕ್ಷ ಉದ್ಯೋಗಗಳಿಗೆ ಮತ್ತು ಉದ್ಯೋಗದಾತರಿಗೆ ಅನುಕೂಲವಾಗಲಿದೆ ಅಂತ ಈ ಒಂದು ಸ್ಕೀಮ್ ಬಿ ಅನ್ನು ಪ್ರಕಟ ಮಾಡಿದ್ದಾರೆ. ಸ್ಕೀಮ್ ಎ, ಸ್ಕೀಮ್ ಬಿ ಅಂತಕ್ಕಂಥದ್ದು. ಒಂದೊಮ್ಮೆ ಉದ್ಯೋಗಿಯು ನೇಮಕಗೊಂಡ 1 ವರ್ಷದೊಳಗೆ ಕೆಲಸ ಬಿಟ್ಟರೆ ಉದ್ಯೋಗದಾತ ಸರ್ಕಾರದ EPFO ಕೊಡುಗೆ ಸಬ್ಸಿಡಿಯನ್ನು ಹಿಂದಿರುಗಿಸಬೇಕಾಗುತ್ತದೆ. ಇದು ಸ್ಕೀಮ್ ಬಿ ಅಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಶನ್. ಇನ್ನು ಸ್ಕೀಮ್ ಸಿ ಬಗ್ಗೆ ಮಾತಾಡ್ತಾ ಬಂದಾಗ ಉದ್ಯೋಗದಾತರನ್ನು ಬೆಂಬಲಿಸುವ ಯೋಜನೆ ಇದಾಗಿದೆ. ಆಯ್ತಾ? ಉದ್ಯೋಗದಾತರಿಗೆ ಈ ಯೋಜನೆಯಲ್ಲಿ ಎಲ್ಲಾ ವಲಯಗಳಲ್ಲಿ ಮಾಸಿಕ 1 ಲಕ್ಷ ರು ಸಂಬಳ ಪಡೆಯುವ ಹೆಚ್ಚುವರಿ ಉದ್ಯೋಗಿ ನೇಮಕಕ್ಕೆ 2 ವರ್ಷಗಳವರೆಗೆ ಈ ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ಗೆ ಕೊಡುಗೆ ಸರಿದೂಗಿಸಲು ತಿಂಗಳಿಗೆ 3,000 ರು ಪ್ರೋತ್ಸಾಹ ನೆರವು ಒದಗಿಸಲಾಗುತ್ತದೆ. ಇದು 50 ಲಕ್ಷ ಹೆಚ್ಚುವರಿ ಉದ್ಯೋಗ ಸೃಷ್ಟಿಗೆ ಉತ್ತೇಜನವನ್ನು ನೀಡಲಾಗುತ್ತೆ. ಇಲ್ಲಿ ಸಿಂಪಲ್ ಆಗಿ ಗೊತ್ತಿರಬೇಕು, ಇಲ್ಲಿ ಸ್ಕೀಮ್ ಎ ಆ್ಯಂಡ್ ಸ್ಕೀಮ್ ಬಿ ವಿಚ್ ಆರ್ ರಿಲೇಟೆಡ್ ಟು ದಿ ಎಂಪ್ಲಾಯ್ಮೆಂಟ್. ಅಂದರೆ ಈಗ ಯಾರು ಕೆಲಸ ಮಾಡ್ತಿರ್ತಾರ ಅವ್ರಿಗೆ ಸಂಬಂಧಪಟ್ಟಿದೆ. ಇನ್ನು ಯಾರು ಕೆಲಸ ಕೊಡ್ತಾ ಇರ್ತಾರ, ಕೆಲಸ ಕೊಡುವರು ಯಾರು, ಎಂಪ್ಲಾಯರ್. ಸೊ ಅವರಿಗೂ ಕೂಡ ಹೆಲ್ಪ್ ಆಗೋ ದೃಷ್ಟಿಯಿಂದಾಗಿ ಏನು ಮಾಡಲಾಗಿದೆ ಅಂದರೆ ಎಲ್ಲ ವಲಯಗಳಲ್ಲಿ ಮಾಸಿಕ 1 ಲಕ್ಷ ರು ಸಂಬಳ ಪಡೆಯುವ ಹೆಚ್ಚುವರಿ ಉದ್ಯೋಗ ಏನಾದರೂ ನಾವು ಸೃಷ್ಟಿ ಮಾಡಿದ್ರೆ 2 ವರ್ಷಗಳವರೆಗೆ ಅವರಿಗೆ ಆ ಎಂಪ್ಲಾಯರಿಗೆ ಏನು ಮಾಡಲಾಗುತ್ತೆ ಅಂದರೆ 3,000 ರೂಪಾಯಿಯನ್ನು ಪ್ರೋತ್ಸಾಹನವಾಗಿ ನೀಡಲಾಗುತ್ತೆ ಈ ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಅಡಿಯಲ್ಲಿ. ಆಯ್ತಾ? ಇದರಿಂದ 50 ಲಕ್ಷ ಉದ್ಯೋಗ ಏನಾಗುತ್ತೆ, ಸೃಷ್ಟಿಯಾಗುತ್ತೆ. ಈ 3 ಸ್ಕೀಮ್ಸ್ಗಳು ಗೊತ್ತಿರಬೇಕು, ಇಂಪಾರ್ಟೆಂಟು. ಇನ್ನು ಪ್ರಧಾನಮಂತ್ರಿ ಆವಾಸ ಯೋಜನೆಯಡಿ ಮುಂದಿನ 5 ವರ್ಷದಲ್ಲಿ 1 ಕೋಟಿ ಮನೆ ನಿರ್ಮಾಣಕ್ಕೆ ನೆರವು ಒದಗಿಸಲಾಗುತ್ತಿದ್ದು ಇದರಲ್ಲಿ ಕೇಂದ್ರ ನೆರವಿನ ಒಂದು ಯೋಜನೆಯಡಿ 2.2 ಲಕ್ಷ ಕೋಟಿ ರು ಒದಗಿಸಲಾಗುತ್ತದೆ. ಮತ್ತು ಇವೇನು ಅಮೌಂಟನ್ನು ನೀವು ತೆನೆ ಬಿಟ್ಕೋಬೇಡಿ, ಬಟ್ ಕೆಲವೊಂದು ಫ್ಯಾಕ್ಟ್ಸ್ಗಳು ಗೊತ್ತಿರಬೇಕಷ್ಟೇ. 1 ಕೋಟಿ ಮನೆ ಇಂಥ ಗೊತ್ತಿರಲಿ, ಬಟ್ ಅಮೌಂಟ್ ನೆನಪಿಟ್ಟುಕೊಳ್ಳೋ ಅವಶ್ಯಕತೆ ಇಲ್ಲ. 30 ಲಕ್ಷ ಜನಸಂಖ್ಯೆ ಮೀರಿದ ದೇಶದ 14 ನಗರಗಳಲ್ಲಿ ಸಾರಿಗೆ ಆಧಾರಿತ ಅಭಿವೃದ್ಧಿ ಯೋಜನೆ ಅನುಷ್ಠಾನಕ್ಕೆ ಘೋಷಿಸಲಾಗಿದೆ. ಆಯ್ತಾ? 30 ಲಕ್ಷ ಜನಸಂಖ್ಯೆ ಮೀರಿದ 14 ನಗರಗಳಲ್ಲಿ, ಇವೆಲ್ಲ ಫ್ಯಾಕ್ಟ್ ಗೊತ್ತಿರಬೇಕು. 30 ಲಕ್ಷ ಮೀರಿದ ಜನಸಂಖ್ಯೆ ಎಷ್ಟು ನಗರಗಳು, 14 ನಗರಗಳಲ್ಲಿ. ಯಾವ ವ್ಯವಸ್ಥೆ? ಸಾರಿಗೆ ಆಧಾರಿತ ಅಭಿವೃದ್ಧಿ ವ್ಯವಸ್ಥೆ. ಇನ್ನು ಆಯ್ದ ನಗರಗಳಲ್ಲಿ ಪ್ರತಿ ವರ್ಷ 100 ಸ್ಟ್ರೀಟ್ ಫುಡ್ ಹಬ್ಗಳನ್ನು ಅಭಿವೃದ್ಧಿಪಡಿಸಲು ಘೋಷಿಸಲಾಗಿದೆ. ಆಯ್ತಾ? ಆಯ್ದ ನಗರಗಳಲ್ಲಿ ಪ್ರತಿ ವರ್ಷ 100 ಸ್ಟ್ರೀಟ್ ಫುಡ್, ಇದನ್ನು ಕೂಡ ಇಂಪಾರ್ಟೆಂಟ್. ಎಷ್ಟು ಸ್ಟ್ರೀಟ್ ಫುಡ್ಗಳನ್ನು ನಿರ್ಮಾಣ ಮಾಡೋಕ್ಕೆ ಪ್ರತಿ ವರ್ಷ ಗುರಿ ಹಾಕೊಳ್ಳಲಾಗಿದೆ ಅಂದರೆ 100. ಇನ್ನು ತದನಂತರದಲ್ಲಿ NPS ವಾತ್ಸಲ್ಯ ಅಂತಕ್ಕಂಥದ್ದು. NPS ವಾತ್ಸಲ್ಯ ಯೋಜನೆಯಲ್ಲಿ ಹೂಡಿಕೆ ಮಾಡಲು ಅಥವಾ ಅಕೌಂಟ್ ತೆರೆಯಲು ಆಗಿರುವ ಕನಿಷ್ಠ ವಯಸ್ಸು 18 ವರ್ಷ. ಆಯ್ತಾ? ಆದರೆ ಈ ಬಾರಿ ಬಜೆಟ್ನಲ್ಲಿ ಹಣಕಾಸು ಸಚಿವೆ ಈ ಯೋಜನೆಯು ಮಕ್ಕಳ ಹೆಸರಿನಲ್ಲಿ ತೆರೆಯಬಹುದು ಎಂದು ಹೇಳಿದ್ದು NPS ವಾತ್ಸಲ್ಯ ಎಂದು ಹೆಸರಿಸಲ್ಪಟ್ಟಿದ್ದಾರೆ. ಅರ್ಥ ಆಯ್ತಾ? NPS ವಾತ್ಸಲ್ಯ ಅಂದ್ರೆ ಏನು, ಸೊ ಅದಕ್ಕೆ ಹೆಸರನ್ನು ಯಾಕೆ ಕೊಟ್ಟಿದ್ದಾರೆ, ಆಮೇಲೆ ಈಗ ಏನು ಮಾಡಿದೆ ಅಂದರೆ ಮಕ್ಕಳಿಗೆ ಕೂಡ ಇದು ಸಂಬಂಧಪಟ್ಟಿದೆ. 18 ವರ್ಷ ಮೇಲ್ಪಟ್ಟವರಿಲ್ಲ, ಅದಕ್ಕಿಂತ ಕೆಳಗಿನವರು ಕೂಡ ಏನು ಮಾಡಬಹುದು, ಈ ಯೋಜನೆಯನ್ನು ಇದನ್ನು ಏನು ಮಾಡಬಹುದು, ಹೆಸರಿನಲ್ಲಿ ಅಕೌಂಟನ್ನು ತೆರೀಬಹುದು ಅಂತಕ್ಕಂಥದ್ದು, ಹೂಡಿಕೆ ಮಾಡಬಹುದು, ಅಕೌಂಟನ್ನು ತೆಗಿಬಹುದು ಅಂತಕ್ಕಂಥದ್ದು.
ಸೊ ಎಲ್ಲರೂ ಕಮೆಂಟ್ ಸೆಕ್ಷನಲ್ಲಿ ಸ್ವಲ್ಪ ಉತ್ತರ ಇಲ್ಲಿ ನಾನು ಹಾಕಬೇಕಾಗಿತ್ತು. NPS ಅದಾಯ್ತಾ, NPS ಅಂತಕ್ಕಂಥದ್ದು ಏನು ಅಂತಕ್ಕಂಥದ್ದು ಎಲ್ಲರೂ ಕಮೆಂಟ್ ಸೆಕ್ಷನಲ್ಲಿ ನೀವು ಏನು ಮಾಡಬೇಕು, ತಿಳಿಸ್ಬೇಕು. ನೋಡ್ರಿ, 3 ಕ್ಯಾನ್ಸರ್ ಔಷಧಿಗಳನ್ನು ಆಮದು ಸುಂಕು ರದ್ದು ಮಾಡಲಾಗಿದೆ ಆಯ್ತಾ. ಯಾವ ಔಷಧಿಗಳು ಅಂತಕ್ಕಂಥದ್ದು ಇಂಪಾರ್ಟೆಂಟು. ಕ್ಯಾನ್ಸರ್ ಚಿಕಿತ್ಸೆಗೆ ಬಳಸುವ 3 ಪ್ರಮುಖ ಔಷಧಿಗಳಾದ ಟ್ರಾಸ್ಟಡ್ಸ್, ಜುಂಬಾಬ್ ಅಂತಕ್ಕಂಥದ್ದು, ಇನ್ನು ಡಿರುಕ್ಸ್ಟಿಕ್ಯಾನ್ ಅಂತಕ್ಕಂಥದ್ದು, ಇನ್ನು ಒಶಿಮೆಟಿನಿಬ್ ಅಂತಕ್ಕಂಥದ್ದು, ಇನ್ನು ಡ್ಯುವ್ಯಾಲ್ಮಾಬ್ ಅಂತಕ್ಕಂಥ ಔಷಧಿಗಳ ಮೇಲಿದ್ದ 10% ಆಮದು ಸುಂಕವನ್ನು ಸಂಪೂರ್ಣವಾಗಿ ಏನು ಮಾಡಲಾಗಿದೆ, ಇದನ್ನು ರದ್ದು ಮಾಡಲಾಗಿದೆ. ಈ ಒಂದು ಕ್ಯಾನ್ಸರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ಯಾವುವು ಅಂತಕ್ಕಂಥ ಗೊತ್ತಿರಬೇಕು, ಎಕ್ಸಾಮಲ್ಲಿ ಕೇಳ್ತಾರೆ ನಿಮಗೆ. ಇನ್ನು ಸಂಶೋಧನಾ ಮತ್ತು ಅಭಿವೃದ್ಧಿ ನಿಧಿಯನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ವಿಶ್ವವಿದ್ಯಾಲಯ, ಕಾಲೇಜು, ಸಂಶೋಧನಾ ಸಂಸ್ಥೆ ಮತ್ತು ಮೂಲ ಮಾದರಿ ಅಭಿವೃದ್ಧಿಯನ್ನು ಉತ್ತೇಜಿಸಲು ಸಲುವಾಗಿ ಅನುಸಂಧಾನ ರಾಷ್ಟ್ರೀಯ ಸಂಶೋಧನಾ ನಿಧಿಯನ್ನು ಸ್ಥಾಪಿಸಲಾಗ್ತಾ ಇದೆ. ಅನುಸಂಧಾನ ರಾಷ್ಟ್ರೀಯ ಸಂಶೋಧನಾ ನಿಧಿ ಅದಕ್ಕೆ ಸಂಬಂಧಪಟ್ಟಿದೆ ಅಂದರೆ ವಿಶ್ವವಿದ್ಯಾಲಯ, ಕಾಲೇಜು, ಸಂಶೋಧನಾ ಸಂಸ್ಥೆ, ಇನ್ನು ಮೂಲ ಮಾದರಿ ಇವೆಲ್ಲವನ್ನು ಉತ್ತೇಜನ ನೀಡುಗೋಸ್ಕರವನ್ನು ಅಭಿವೃದ್ಧಿಪಡಿಸೋಗೋಸ್ಕರ ಸಂಶೋಧನಾ ಅಭಿವೃದ್ಧಿ ನಿಧಿಯನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಅನುಸಂಧಾನ ರಾಷ್ಟ್ರೀಯ ಸಂಶೋಧನಾ ನಿಧಿ ಅಂತ ಹೇಳಲಾಗ್ತಾ ಇದೆ. 1,00,000 ಕೋಟಿ ಧನ ಸಂಗ್ರಹದಿಂದ ಇದು ಸ್ಥಾಪನೆ ಆಗ್ತಾ ಇದೆ. ಇಂಪಾರ್ಟೆಂಟ್ ಇದನ್ನು ಕೂಡ. ನೆಕ್ಸ್ಟ್, ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತಕ್ಕಂಥದ್ದು. ಸಂಬಳದಾರ ನೌಕರಿಗೆ ಸಿಗುವ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಸೌಲಭ್ಯ ಎಷ್ಟಂದ್ರೆ 5,000ರಿಂದ 75,000ಗೆ ಏನು ಮಾಡಲಾಗಿದೆ, ಏರಿಕೆ ಮಾಡಲಾಗಿದೆ. ಇಂಪಾರ್ಟೆಂಟು. ಸಂಬಳದಾರರು ತಮ್ಮ ವಾರ್ಷಿಕ ಆದಾಯದಲ್ಲಿ ಒಂದಷ್ಟು ನಿರ್ದಿಷ್ಟ ಮೊತ್ತವನ್ನು ಮುರಿದಿಟ್ಟುಕೊಂಡು ತೆರಿಗೆ ಲೆಕ್ಕಾಚಾರ ಮಾಡುವುದೇ ಏನು ಕರಿತೀವಿ ನಾವು, ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ ಹೇಳ್ತೀವಿ ಆಯ್ತಾ. ಇವೆಲ್ಲ ಗೊತ್ತಿರಬೇಕು ನಿಮಗೆ. ಯಾರು ಎಂಪ್ಲಾಯರ್ ಇರ್ತಾರೆ, ಆಲ್ರೆಡಿ ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆ ಗೊತ್ತಾಗುತ್ತೆ ಇದು. ಉದಾಹರಣೆ, 9 ಲಕ್ಷ ರೂ ಸಂಬಳ ಇರುವ ವ್ಯಕ್ತಿ ತನ್ನ ಆದಾಯದಲ್ಲಿ 75,000 ರೂಗಳನ್ನು ಕಡಿತಗೊಳಿಸಿಕೊಳ್ಳೋದು. ಇದರಿಂದ 8.25 ಲಕ್ಷ ರೂವರೆಗೆ ತೆರಿಗೆ ಲೆಕ್ಕಾಚಾರ ಮಾಡಬೇಕಾಗುತ್ತದೆ. ಅರ್ಥ ಆಯ್ತಾ. ಸಪೋಸ್ ಏನಂದ್ರೆ 9 ಲಕ್ಷ ರೂ ಸಂಬಳ ಇರೋ ವ್ಯಕ್ತಿ ಇದ್ದಾನೆ, ಅವನ ಆದಾಯದಲ್ಲಿ 75,000 ಏನು ಮಾಡೋದು, ಡಿಡಕ್ಷನ್ ಮಾಡೋದು. ಅದಕ್ಕೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ ಹೇಳ್ತೀವಿ. ಅವಾಗ ಏನು ಮಾಡಬೇಕು, 8.25 ಲಕ್ಷಕ್ಕೆ ಮಾತ್ರ ಅವನು ಏನು ಕಟ್ಟಬೇಕಾಗತ್ತೆ, ತೆರಿಗೆ ಕಟ್ಟಬೇಕಾಗತ್ತೆ. ಸೊ ಇದಕ್ಕೆ ನಾವೇನು ಹೇಳ್ತೀವಿ ಅಂದರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲು 9 ಲಕ್ಷ ಅವನಿಗೆ ಏನಾದರೂ ಏನಿತ್ತಂದರೆ ಇನ್ಕಮ್ ಇತ್ತಂದರೆ ಆ ಇನ್ಕಮಲ್ಲಿ ಮೊದಲೇನಿತ್ತು 50,000 ಕಳೆದು 8,50,000ಕ್ಕೆ ಏನು ಮಾಡಲಾಗ್ತೈತೆ ಅಂದರೆ ತೆರಿಗೆನ ಹಾಕಲಾಗ್ತಾ ಇತ್ತು. ಬಟ್ ಇವಾಗ ಏನು ಮಾಡೋದಂದ್ರೆ ಅದನ್ನು 75,000 ಏರಿಕೆ ಮಾಡಿದರೆ, ಅದರ ಅರ್ಥ 9 ಲಕ್ಷ ಇತ್ತಂದರೆ ಅದರಲ್ಲಿ 75,000 ತೆಗೆದ ಮೇಲೆ 8.25 ಲಕ್ಷ ಕೋಟಿ ಆಗುತ್ತೆ. ಸರಿ, ಲಕ್ಷ ಕೋಟಿ ಎಲ್ಲ ಲಕ್ಷ ಆಗುತ್ತೆ. ಸೊ ಅದ್ರ ಮೇಲೆ ಏನು ಹಾಕೋದು, ತೆರಿಗೆ ಹಾಕೋದು. ಅದಕ್ಕೆ ನಾವು ಕರಿತೀವಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ ಹೇಳ್ತೀವಿ. ಇನ್ನು ಇಂಡೆಕ್ಷನ್ ಬೆನಿಫಿಟ್ ಅಂತ ಹೇಳ್ತೀವಿ. ಆಸ್ತಿ ಮಾರಾಟದಿಂದ ಬಂದ ಲಾಭವನ್ನು ಹಣದುಬ್ಬರ ಜೊತೆ ಹೊಂದಾಣಿಕೆ ಮಾಡಲು ಈವರೆಗೆ ನೀಡಲಾಗುತ್ತದೆ. ಇಂಡೆಕ್ಷನ್ ಬೆನಿಫಿಟ್ ಅನ್ನು ಬಜೆಟ್ನಲ್ಲಿ ಹಿಂಪಡೆಯಲಾಗಿದೆ. ಇಂಪಾರ್ಟೆಂಟು. ಇಂಡೆಕ್ಷನ್ ಬೆನಿಫಿಟ್ ಅಂದರೆ ಏನು, ಅದನ್ನು ಈಗ ರದ್ದಿದನೋ ಅಥವಾ ಚಾಲ್ತಿಯಲ್ಲಿದೆ ಅಂತಕ್ಕಂಥ ಅಪ್ಡೇಟೆಡ್ ಮಾಹಿತಿ ಗೊತ್ತಿರಬೇಕು. ನೆಕ್ಸ್ಟ್, ಇಲ್ಲಿ ಏನಂದರೆ ಇಷ್ಟೆಲ್ಲ ನಾನು ಹೇಳಿದೆ, ಹೊಸ ಯೋಜನೆಗಳು ಹೇಳಿದೆ, ಏನೇನು ಘೋಷಣೆ ಮಾಡಿದ್ದಾರೆ ಅಂತಕ್ಕಂಥದ್ದು ಹೇಳಿದೆ. ಅರ್ಥ ಆಯ್ತಾ ಇದರಲ್ಲಿ. ಆಮೇಲೆ ಸ್ಕೀಮ್ ಸಿ, ಸ್ಕೀಮ್ ಬಿ, ಸ್ಕೀಮ್ ಎ ಅಂದರೆ ಏನು, ಆಮೇಲೆ ಈ ಒಂದು ಇನ್ನೊಂದು ಇಂಪಾರ್ಟೆಂಟ್ ಯಾವುದಂದ್ರೆ ಯೋಜನೆ ಅಂದರೆ ನಿಮಗೆ ಪೂರ್ವೋದಯ ಯೋಜನೆ, ಇವುಗಳ ಬಗ್ಗೆ ನಾನು ಮಾಹಿತಿ ನೀಡಿದೆ. ಹಾಗಾದರೆ ಸರ್ಕಾರಕ್ಕೆ ಆದಾಯ ಎಷ್ಟು, ಎಲ್ಲಿಂದ ಬರುತ್ತೆ ಮತ್ತು ಎಷ್ಟು ಖರ್ಚಾಗುತ್ತೆ ಅಂತಕ್ಕಂಥದ್ದು. ಮೊದಲ ಆದಾಯನ ನೋಡೋಣ. ಸರ್ಕಾರಕ್ಕೆ ಬರ್ತಕ್ಕಂಥ ಆದಾಯನ ನಾವು 100 ರೂಪಿ ಅಂತ ಕನ್ಸಿಡರ್ ಮಾಡಿದ್ರೆ ಯಾವ್ಯಾವ ಮೂಲದಿಂದ ಎಷ್ಟೆಷ್ಟು ಬರುತ್ತೆ ಅಂತಕ್ಕಂಥ ನೋಡ್ತಾ ಬಂದಾಗ, ಆದಾಯ ತೆರಿಗೆಯಿಂದ ಅರ್ಥ ಆಯ್ತಾ, ಇನ್ಕಮ್ ಟ್ಯಾಕ್ಸಿಂದ 19% ಬರುತ್ತೆ. ಸಾಲ ಮತ್ತು ಇತರ ಬಾಧ್ಯತೆಗಳು, ಸರ್ಕಾರ ಒಂದು ಸಾಲ ಇತರ ಬಾರೋವಿಂಗ್ ಏನು ಮಾಡ್ಕೊಳ್ಳುತ್ತೆ, ಸೊ ಅದರಿಂದ ಅಥವಾ ಅದರ್ ಲಯಬಿಲಿಟೀಸಿಂದಾಗಿ 27% ಸರ್ಕಾರಕ್ಕೆ ಬರುತ್ತೆ. ಇನ್ನು ತೆರಿಗೆಯೇತರ ಪಾವತಿಗಳಿಂದ, ಫೈನ್ಸ್ ಇವೆಲ್ಲದಿಂದ ಎಷ್ಟಂದರೆ 90% ಬರುತ್ತೆ. ಸಾಲವಲ್ಲದ ಬಂಡವಾಳ ಅರ್ಥ ಆಯ್ತಾ, ಇದರಿಂದ ಎಷ್ಟಂದರೆ 1% ಬರುತ್ತೆ. ಇನ್ನು ಎಷ್ಟಂದರೆ 4% ಕಸ್ಟಮ್ ಡ್ಯೂಟಿಯಿಂದ ಬರುತ್ತೆ. ಇನ್ನು ಕಾರ್ಪೊರೇಷನ್ ತೆರಿಗೆಯಿಂದ 17% ಬರುತ್ತೆ. GST ಮತ್ತು ಇತರ ತೆರಿಗೆಯಿಂದ 18% ಬರುತ್ತೆ. ಕೇಂದ್ರ ಅಬಕಾರಿ ಸುಂಕಿಂದ 5% ಬರುತ್ತೆ. ಸೊ ನಿಮ್ಮ ಎಕ್ಸಾಮಲ್ಲಿ ಏನು ಕೇಳ್ತಾರೆ ಅಂದರೆ, ಗ್ರೂಪ್ ಸಿ ಎಕ್ಸಾಮಲ್ಲಿ 2024-25ನೇ ಸಾಲಿನ ಬಜೆಟ್ ಪ್ರಕಾರ ಸರ್ಕಾರಕ್ಕೆ ಅತಿ ದೊಡ್ಡ ಆದಾಯದ ಮೂಲ ಯಾವುದು ಅಂತ ಹೇಳ್ತಾರೆ. ಅವಾಗ ಆಪ್ಷನ್ಗಳು ಕೊಡ್ತಾರೆ. ನಿಮಗೆ ಗೊತ್ತಿರಬೇಕು, ಸರ್ಕಾರಕ್ಕೆ ಅತಿ ದೊಡ್ಡ ಆದಾಯದ ಮೂಲ ಯಾವುದಂದ್ರೆ ಸಾಲ ಮತ್ತು ಇತರ ಬಾಧ್ಯತೆಗಳು, ಯಾಕಂದ್ರೆ 27% ಬರುತ್ತೆ. ಇನ್ನು ಪ್ರಶ್ನೆಯನ್ನು ಕೇಳಬಹುದು, 2024-25ನೇ ಸಾಲಿನ ಬಜೆಟ್ ಪ್ರಕಾರ ಸರ್ಕಾರಕ್ಕೆ ಬರ್ತಕ್ಕಂಥ ಆದಾಯ ಯಾವ ಒಂದು ತೆರಿಗೆಯಿಂದ ಅತಿ ಹೆಚ್ಚಾಗಿ ಬರುತ್ತೆ, ಯಾವ ತೆರಿಗೆಯಿಂದ ಬರುತ್ತೆ, ಇಲ್ಲಿ GST ಮತ್ತು ಇತರ ತೆರಿಗೆಗಳಿಂದ ಹೆಚ್ಚಾಗಿ ಬರುತ್ತೆ. ಅದರಲ್ಲಿ ಮತ್ತು ನೇರ ತೆರಿಗೆಯಿಂದ ಯಾವುದರಿಂದ ಹೆಚ್ಚಿಗೆ ಬರುತ್ತೆ ಅಂದರೆ ಅದು ಆದಾಯ ತೆರಿಗೆಯಿಂದ ಅತಿ ಹೆಚ್ಚಾಗಿ ಆದಾಯ ಬರುತ್ತೆ, ಅಂದರೆ ಇನ್ಕಮ್ ಟ್ಯಾಕ್ಸ್ ಇಂದ. ಇನ್ನು ಇಂಡೈರೆಕ್ಟ್ ಟ್ಯಾಕ್ಸ್ ಇಂದ ಯಾವುದಕ್ಕೆ ಬರುತ್ತೆ ಅಂದರೆ GST ಅಂತ ಗೊತ್ತಿರಬೇಕು. ಇವು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಸುಮಾರು ಬಾರಿ ಎಕ್ಸಾಮ್ ಅಲ್ಲಿ ಕೇಳಿದರೆ ಇದನ್ನು ಫ್ಯಾಕ್ಟ್ಸ್ ಗೊತ್ತಿರಬೇಕು ನಿಮಗೆ. ಇನ್ನು ಸರ್ಕಾರ ಎಲ್ಲೆಲ್ಲಿ ವೆಚ್ಚ ಮಾಡ್ತಾ ಇದೆ, ಸರ್ಕಾರಕ್ಕೆ ಬರ್ತಕ್ಕಂಥ 100% ನಾವು ಹಣ ಅಂದ್ರೆ ಎಲ್ಲೆಲ್ಲಿ ಎಷ್ಟೆಷ್ಟು ವೆಚ್ಚ ಮಾಡ್ತಾ ಇದೆ ಅಂದ್ರೆ, ಸರ್ಕಾರ ನೋಡಿ ಅತಿ ಹೆಚ್ಚಾಗಿ ಎಲ್ಲೆಲ್ಲಿ ವೆಚ್ಚ ಮಾಡ್ತಾ ಇದ್ದಾರೆ, ಅಲ್ಲಿ 19% ಬಡ್ಡಿ ಪಾವತಿ,
ಯಾಕಂದ್ರೆ ನಾವು ಸಾಲವನ್ನು ಅತಿ ಹೆಚ್ಚಾಗಿ ತಗೊಳ್ತಾ ಇದ್ದೇವೆ ಅಂದರೆ ಸರ್ಕಾರಕ್ಕೆ ಬರುವ ಆದಾಯ ಅದೇ ಹೆಚ್ಚಾಗಿದೆ ಅಂದರೆ ನಾವು ಬಡ್ಡಿ ಪಾವತಿ ಮಾಡಲೇಬೇಕಾಗುತ್ತೆ. 19% ಏನು ಮಾಡ್ತೀವಿ, ಬಡ್ಡಿ ಮಾಡ್ತೀವಿ, ದಟ್ ಇಸ್ ಇಂಟ್ರೆಸ್ಟ್ ಮಾಡ್ತೀವಿ. ಇನ್ನು ಕೇಂದ್ರ ವಲಯದ ಯೋಜನೆಗಳಿಗೆ ಎಷ್ಟಂದ್ರೆ 6%, ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಗಳಿಗೆ 16%, ಸಾರಿ. ಇನ್ನು ಸಹಾಯಧನ ಅಂದರೆ ಸಬ್ಸಿಡಿಗಳಿಗೆ ಎಷ್ಟಂದ್ರೆ 6%. ಇನ್ನು ರಕ್ಷಣೆ ಡಿಫೆನ್ಸ್ಗೆ 8% ಏನು ಮಾಡ್ತೀವಿ ನಾವು ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ದೀವಿ. ಇನ್ನು ತೆರಿಗೆಯಲ್ಲಿ ರಾಜ್ಯಗಳ ಪಾಲು, ಈ ಒಂದು ರಾಜ್ಯಗಳಿಗೆ ಕೊಡಬೇಕಾಗಿರ್ತಕ್ಕಂಥ ಹಿಸ್ಸೆ ಅಂದರೆ 21% ಕೊಡ್ತಾ ಇದ್ದೀವಿ. ಹಣಕಾಸು ಆಯೋಗದ 9%. ಕೇಂದ್ರ ಪ್ರಾಯೋಜಿತ ಯೋಜನೆಗಳು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ಗಳಿಗೆ 8% ಎಕ್ಸ್ಪೆಂಡಿಚರು, ಇತರ ವೆಚ್ಚಗಳಿಗೆ 9%. ಹೇಳೋದಾದರೆ ಸಿಂಪಲ್ ಆಗಿ ತೆರಿಗೆಯಲ್ಲಿ ರಾಜ್ಯಗಳ ಪಾಲು ಮೊದಲನೇ ಸ್ಥಾನದಲ್ಲಿದ್ದಾರೆ, ಎರಡನೇ ಸ್ಥಾನದಲ್ಲಿ ಬಡ್ಡಿ ಪಾವತಿ ಇದೆ, ಇನ್ನು ಮೂರನೇ ಸ್ಥಾನದಲ್ಲಿ ಕೇಂದ್ರ ವಲಯದ ಯೋಜನೆಗಳಿದ್ದಾವೆ, ನಾಲ್ಕನೇ ಸ್ಥಾನದಲ್ಲಿ ಇತರ ವೆಚ್ಚಗಳು ಮತ್ತು ಹಣಕಾಸು ಆಯೋಗ ಅಂತಕ್ಕಂಥದ್ದು ಇದೆ. ಅರ್ಥ ಗೊತ್ತಿರಬೇಕು ನಿಮಗೆ ಇವೆಲ್ಲ ಫ್ಯಾಕ್ಟ್ಸ್. ಸರ್ಕಾರ ಅತಿ ಹೆಚ್ಚು ಎಲ್ಲಿ ವೆಚ್ಚ ಮಾಡ್ತಾ ಇದೆ, ಯಾವ ಒಂದು ವಲಯ ಇದೆ, ಯಾವ ಯೋಜನೆಗಳು ಅತಿ ಹೆಚ್ಚಾಗಿ ವೆಚ್ಚ ಮಾಡ್ತಾ ಇದೆ, ಅರ್ಥ ಆಯ್ತಾ. ಇನ್ನು ತೆರಿಗೆಯ ಪಾಲು ರಾಜ್ಯಗಳಿಗೆ ಎಷ್ಟು ಪರ್ಸೆಂಟೇಜ್ ಕೊಟ್ಟಿದೆ, ಬಡ್ಡಿ ಪಾವತಿಯಲ್ಲಿ ಎಷ್ಟು ಪರ್ಸೆಂಟೇಜ್ ಒಂದು ಎಕ್ಸ್ಪೆಂಡಿಚರ್ ಮಾಡ್ತಾ ಇದೆ, ಈ ಪ್ರಶ್ನೆಗಳನ್ನು ನಿಮಗೆ ಡೈರೆಕ್ಟ್ ಆಗಿ ಕೇಳಬಹುದು. ಅಥವಾ ನಾನು ಏನು ಹೇಳಿದೆ, 1, 2, 3, 4 ಆರೋಹಣ ಅವರೋಹಣ ಕ್ರಮದಲ್ಲಿ ಬರೀರಿ ಅಂತ ಹೇಳ್ಬೋದು. ಸೊ ಎರಡು ಇಂಪಾರ್ಟೆಂಟ್, ರುಪೀಸ್ ಇನ್ ಅಂಡ್ ರುಪೀಸ್ ಗೋಸ್ ಔಟ್, ದೀಸ್ 2 ಚಾರ್ಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ. ನೆಕ್ಸ್ಟ್ ಯಾವ ವಲಯಕ್ಕೆ ಎಷ್ಟೆಷ್ಟು ಸಿಕ್ಕಿದೆ ಅಂತಕ್ಕಂಥ ನೋಡ್ತಾ ಬಂದಾಗ ರಕ್ಷಣೆಗೆ ನೋಡಿ 4.54 ಕೋಟಿ ಬಿಡಿ 10, 100, 1000, 10,000, ಲಕ್ಷ, 4,54,000, 4,54,000 ಏನಂದ್ರೆ ಇಷ್ಟು ರಕ್ಷಣೆ ಸಿಕ್ಕಿದೆ. ಇಷ್ಟು ಲಕ್ಷ ಕೋಟಿ ಇದು ಕೋಟಿಗಳಲ್ಲಿ ಇರ್ತಕ್ಕಂಥದ್ದು 4,54,773 ಕೋಟಿ ರೂಪಾಯಿಗಳನ್ನು ರಕ್ಷಣೆಗೆ ನೀಡಲಾಗಿದೆ. ಇನ್ನು ಗ್ರಾಮೀಣ ಅಭಿವೃದ್ಧಿಗೆ 2,65,808 ಕೋಟಿಗಳಷ್ಟು ಹಣವನ್ನು ನೀಡಲಾಗಿದೆ. ಇನ್ನು ಕೃಷಿಗೆ 1,51,851. ಅತಿ ಹೆಚ್ಚಾಗಿ ಯಾವ ವಲಯಕ್ಕೆ ನೀಡಿದ್ದಾರೆ ಅಂತ ಪ್ರಶ್ನೆಯನ್ನು ಕೇಳಬಹುದು. ಆ ಸಂದರ್ಭದಲ್ಲಿ ಹೆಲ್ಪ್ ಆಗುತ್ತೆ. ಇವು ಎಕ್ಸಾಕ್ಟ್ ಇನ್ಫಾರ್ಮೇಶನ್ ನೆನಪಿಡೋದು ಪರವಾಗಿಲ್ಲ. ಮೊದಲನೇ ಸ್ಥಾನದಲ್ಲಿ ರಕ್ಷಣೆ ಇದೆ, ಎರಡನೇ ಸ್ಥಾನದಲ್ಲಿ ಗ್ರಾಮೀಣ ಅಭಿವೃದ್ಧಿ ಇದೆ, ಮೂರನೇ ಸ್ಥಾನದಲ್ಲಿ ಕೃಷಿ ಇದೆ. ಇದು ಗೊತ್ತಿರಬೇಕು ನಿಮಗೆ ಈ ಆರ್ಡರ್. ಅರ್ಥ ಆಯ್ತಾ. ಎಕ್ಸಾಮಲ್ಲಿ ನಿಮಗೆ KS ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಪ್ರಶ್ನೆಯನ್ನ ಕೇಳಬಹುದು. ನೋಡಿ ನೆಕ್ಸ್ಟ್ ಇನ್ನು ಯಾವುದಂದ್ರೆ ತೆರಿಗೆ ಯಾವ ಸ್ಲ್ಯಾಬ್ಗಳಂದ್ರೆ ಮೊದಲ ಇನ್ಕಮ್ ಟ್ಯಾಕ್ಸು 3 ಲಕ್ಷದವರೆಗೆ ಇತ್ತಂದ್ರೆ ಯಾವುದೇ 0% ಇನ್ಕಮ್ ಟ್ಯಾಕ್ಸ್ ಇತ್ತು. ಸಾರಿ, ಹಳೆ ಸ್ಲ್ಯಾಬ್ ನೋಡೋಣ. ಫಸ್ಟ್ 3 ಲಕ್ಷದವರೆಗೆ ಇತ್ತಂದ್ರೆ ಹಳೆ ಸ್ಲ್ಯಾಬಲ್ಲೂ ಕೂಡ ನಿಮಗೆ ಏನಂದ್ರೆ ಇನ್ಕಮ್ ಟ್ಯಾಕ್ಸ್ ಎಷ್ಟಿತ್ತಂದ್ರೆ 0% ಇತ್ತು. ಇನ್ನು 3 ರಿಂದ 6 ಲಕ್ಷದವರೆಗೆ ಇದ್ದರೆ ನಿಮ್ಗೆ 5% ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗಿತ್ತು, ಗೌರ್ಮೆಂಟ್ ಇನ್ಕಮ್ ಟ್ಯಾಕ್ಸು. ಇನ್ನು 6 to 9 ಲ್ಯಾಕ್ ನಿಮ್ದು ಇನ್ಕಮ್ ಇದ್ದರೆ 10% ಕಟ್ಟಬೇಕಾಗಿತ್ತು. 9 to 12 ಲ್ಯಾಕ್ ಇದ್ದರೆ 15% ಕಟ್ಟಬೇಕಾಗಿತ್ತು. 12 to 15 ಲ್ಯಾಕ್ ಇದ್ದರೆ ಅದು 20% ಕಟ್ಟಬೇಕಾಗಿತ್ತು. 15 ಲಕ್ಷಕ್ಕಿಂತ ಮೇಲ್ಪಟ್ಟಿದ್ರೆ 30% ಕಟ್ಟಬೇಕಾಗಿತ್ತು. ಬಟ್ ಇವಾಗ ಏನು ಮಾಡಿದ್ದಾರೆ ಅಂದರೆ ಬದಲಾವಣೆ ಮಾಡಿದ್ದಾರೆ. ಏನು, 3 ಲಕ್ಷದವರೆಗೆ ಏನಿಲ್ಲ, ಎರಡು ಸೇಮ್ ಟು ಸೇಮ್ ಇದಾವೆ. ಇಲ್ಲಿ 3 ರಿಂದ 7 ಲಕ್ಷ ಇದೆ, ಇಲ್ಲಿ 3 ರಿಂದ 6 ಲಕ್ಷ, ಅಂದರೆ 6 ಲಕ್ಷದಿಂದ 7 ಲಕ್ಷಕ್ಕೆ ಇನ್ಕ್ರೀಸ್ ಮಾಡಿದ್ದಾರೆ. ಅವಾಗ 5% ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ. ಇನ್ನು 7 ರಿಂದ 10 ಲಕ್ಷ ಇದ್ದರೆ ಅದು 10%, ಇನ್ನು 10 ರಿಂದ 12 ಲಕ್ಷ ಇದ್ದರೆ 15%, 12 ರಿಂದ 15 ಇದ್ದರೆ 20%, ಇನ್ನು 15 ಲಕ್ಷಕ್ಕಿಂತ ಮೇಲ್ಬಿಟ್ಟಿದ್ರೆ 30% ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ. ಇವೇನಂದರೆ ಹಳೆ ಸ್ಲ್ಯಾಬು ಮತ್ತು ಹೊಸ ಸ್ಲ್ಯಾಬು ಇನ್ಕಮ್ ಟ್ಯಾಕ್ಸ್ ಮೇಲೆ ಎಷ್ಟೆಷ್ಟು ಇನ್ಕಮ್ ಮೇಲೆ ನಮಗೆ ಎಷ್ಟು ಟ್ಯಾಕ್ಸ್ ಹಾಕಲಾಗುತ್ತೆ ಇನ್ಕಮ್ ಟ್ಯಾಕ್ಸ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಅರ್ಥ. ಇಲ್ಲಿವರೆಗೆ ನಾವೇನು ಡಿಸ್ಕಷನ್ ಮಾಡಿದ್ವಿ, ಬಜೆಟ್ ಗಾತ್ರ ಏನು, ಬಜೆಟ್ ಸ್ವೀಕೃತಿ ಎಷ್ಟು, ಬಜೆಟ್ ಎಕ್ಸ್ಪೆಂಡಿಚರ್ ಎಷ್ಟು, ಕೆಲವೊಂದು ಯೋಜನೆಗಳು ಯಾವಾಗ ಜಾರಿಗೆ ತಂದಿದ್ದಾರೆ ಅಂತಕ್ಕಂಥದ್ದು, ಅದರ ಹಿನ್ನೆಲೆ ಇನ್ಫಾರ್ಮೇಷನು, ಆಮೇಲೆ ಸರ್ಕಾರಕ್ಕೆ ಎಲ್ಲಿಂದ ಆದಾಯ ಬರುತ್ತೆ, ಸರ್ಕಾರಕ್ಕೆ ಎಲ್ಲಿಂದ ಎಕ್ಸ್ಪೆಂಡಿಚರ್ ಹೋಗುತ್ತೆ. ಸರ್ ನೀವು ಇಷ್ಟು ಓದಿದ್ರೆ ಸಾಕು, ಎಕ್ಸಾಮಿನೇಷನಲ್ಲಿ ಆರಾಮಾಗಿ ನೀವೇನು ಮಾಡ್ಬೋದು, ಈ ಬಜೆಟ್ ಮೇಲೆ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಏನು ಮಾಡ್ಬೋದು, ಉತ್ತರವನ್ನು ನೀಡಬಹುದು. ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ನು ಹೊಸದು ಏನಾದರೂ ನಾವು ಈ ಕ್ಲಾಸಲ್ಲಿ ಮಿಸ್ ಆಗಿದ್ರೆ ನಮ್ಮ ಮ್ಯಾಗ್ಝಿನ್ಸ್ಗಳಲ್ಲಿ ಕಂಪಲ್ಸರಿ ನಾವು ಏನು ಮಾಡ್ತೀವಿ, ಕವರ್ ಮಾಡೇ ಮಾಡ್ತೀವಿ. ಅದರಲ್ಲಿ MCQಗಳು ಕೂಡ ಇದ್ರ ಮೇಲೆ ನಾವು ಕೊಡ್ತೀವಿ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸನ್ನು ಮುಗಿಸೋಣ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು. ಟೇಕ್ ಕೇರ್. ಬೈ.